ಯಾವಾಗ ನಾವು ಜನರನ್ನ ಒಳಗೊಂಡಂಗೆ ಕಾರ್ಯಕ್ರಮ ಮಾಡ್ತೀವಲ್ಲ, ಆವಾಗ ಮಾತ್ರನೇ ನಮ್ಮ ಕನ್ನಡ ಕೆಲಸ ಆಗಲಿ, ರಂಗಭೂಮಿ ಕೆಲಸ ಆಗಲಿ. ಹಣಕಾಸಿನ ವ್ಯವಸ್ಥೆಗೆ ಸಾಕಷ್ಟು ಕಷ್ಟದ ಒಂದು ಪರಿಸ್ಥಿತಿ ಇದ್ದಾಗ ತಮ್ಮ ಪತ್ನಿ ಶಾರದವರ ಒಂದು ಮಾಂಗಲ್ಯ ಮತ್ತೆ ಇತರೆ ಒಡವೆಗಳನ್ನ ಕೂಡ ಮಾರಿದ್ರಿ. ನಿಮಗೆ ಗೌರಿಬಿದನೂರಲ್ಲಿ ನಾನು ನಾಟಕ ಪ್ರಾರಂಭ ಮಾಡಿದಾಗ ಸ್ಟೇಜ್ ಇರಲಿಲ್ಲ, ಸ್ಕ್ರೀನ್ ಇರಲಿಲ್ಲ, ಲೈಟ್ ಇರಲಿಲ್ಲ, ಮೇಕಪ್ನವ್ರು ಇರಲಿಲ್ಲ, ಯಾರೂ ಇರಲಿಲ್ಲ. ಗೌರಿಬಿದನೂರಲ್ಲಿ ಮೊದಲನೇ ದಿನ ಒಂದು ಚಲನಚಿತ್ರ ಹಾಕಿದೆ, ಮಾರನೇ ದಿನ ನಡೆಯೋದಕ್ಕೆ ಅನುಮಾನ ಇತ್ತು. ಜೋಳ್ಳೆಲ್ಲ ತೂರ್ ಹೋಗಿದೆ, ಕಾಳು ಮಾತ್ರ ಉಳ್ಕೊಂಡಿದೆ, ನಿಮ್ಮ ಸಂಘ ಚೆನ್ನಾಗಿ ಬೆಳೆಯುತ್ತಪ್ಪ ಅಂತ ಹೇಳಿ ಅವತ್ತು ಮಾತಾಡಿ ಹೋದ್ರು ಅವರು. ಸರ್, ಈಗ ದಾವಣಗೆರೆಯಲ್ಲಿ ಸಾಕಷ್ಟು ಜನ ಅಭಿಮಾನ ತಗೊಂಡಿದ್ರಿ, ಸಾಕಷ್ಟು ನಿಮ್ದಾದ ಕೆಲಸಗಳನ್ನ ಮಾಡಿದ್ರಿ. ಆದ್ರೆ ನಿಮ್ಗೆ ಗೌರಿಬಿದನೂರ್ ಕಡೆ ಟ್ರಾನ್ಸ್ಫರ್ ಬಂತ ಅಥವಾ ನೀವೇ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಸೊ ಅವಶ್ಯಕತೆ ಇತ್ತ ಆ ಟೈಮಲ್ಲಿ ಟ್ರಾನ್ಸ್ಫರ್ ಆಗೋದು ಅಂತ? ಇಲ್ಲ, ನನಗೆ ದಾವಣಗೆರೆಯಿಂದ ಗೌರಿಬಿದನೂರಿಗೆ ಬರುವಂತ ಮನಸ್ಸು ಇರಲಿಲ್ಲ ನನಗೆ. ಓಕೆ. ನಾನು ಇಲ್ಲಿ ಚಟುವಟಿಕೆ ಮಾಡ್ತಾ ಇದ್ದ, ದಾವಣಗೆರೆಯಲ್ಲಿ ಮಾಡ್ತಾ ಇದ್ದ ಕಾಲದಲ್ಲಿ ನಮ್ಮ ಜಿಲ್ಲೆನಲ್ಲಿ ಏನು ಕೆಲಸ ನಡೀತಾನೆ ಇರಲಿಲ್ಲ. ಆಮೇಲೆ ನಾನು ದಾವಣಗೆರೆಯಲ್ಲಿ ನನ್ನ ಚಟುವಟಿಕೆಗಳ ಮೂಲಕ ಬಹಳಷ್ಟು ಜನರ ಕೆಂಗಣ್ಣಿಗೆ ಗುರಿಯಾದೆ. ಯಾವುದೋ ಊರ್ನವ್ನು ಬಂದು ಈ ಊರಲ್ಲಿ ದರ್ಬಾರ್ ಮಾಡ್ತಾನಲ್ಲಪ್ಪ ಅಂತ ಹೇಳಿ ಅಲ್ಲಿನ ಕೆಲವರ ಮನಸ್ಸಿಗೆ ಬಂದು ಎಲ್ಲೋ ಒಂದ್ ಕಡೆ ನನಗೆ ಫೀಡ್ಬ್ಯಾಕ್ ಬಂತು. ಇಲ್ಲಿ ಇವನೇನಪ್ಪ, ಇವನು ನಮ್ಮ ಊರಲ್ಲಿ ಇವನು ಯಜಮಾನಿಕೆ ಮಾಡ್ತಾನಲ್ಲ ಅಂತ ಹೇಳಿ. ಅದು ಒಂದು ಕಾರಣ. ಆಮೇಲೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೆಲಸ ನಡೀತಾ ಇರಲಿಲ್ಲ, ಏನು ಒಂದು ಸಮ್ಮೇಳನ ಮಾಡ್ತಿರ್ಲಿಲ್ಲ, ಒಂದು ಸಭೆ ನಡೆಸ್ತಿರ್ಲಿಲ್ಲ, ಏನೂ ಆಗ್ತಾ ಇರ್ಲಿಲ್ಲ. ನಮ್ಮ ಹಂಪಾನ ಅವರ ಒಂದು ನೇತೃತ್ವದಲ್ಲಿ ಆಸಕ್ತಿಯಿಂದ ಮೊದಲನೇ ಸಮ್ಮೇಳನ ಇದರ ಹತ್ರ ನಮ್ಮ KGF ಕಡೆ ಒಂದು ಕಾರ್ಯಕ್ರಮ ಮಾಡಿದ್ರು. ಹಂಪಾನ ಅವರು ಮೊದಲನೇ ಸಾಹಿತ್ಯ ಸಮ್ಮೇಳನ ಅವರು ಮಾಡಿದ್ರು. ಇಲ್ಲ, ಅಧ್ಯಕ್ಷರು ಮಾಡ್ಲಿಲ್ಲ, ಅಲ್ಲಿ ಹಂಪಾನ ಅವರು ಮಾಡಿದ್ರು. ಜಾಚಾನಿ ಅವ್ರನ್ನ ನೇತೃತ್ವದಲ್ಲಿ ಆನಾಕುರು ಅವರ ಅಧ್ಯಕ್ಷತೆಯಲ್ಲಿ ಮೊದಲನೇ ಸಮ್ಮೇಳನ ಮಾಡಿದ್ರು. ಸರಿ, ನನಗೆ ನಮ್ಮ ಜಿಲ್ಲೆನಲ್ಲಿ ನಾನು ಯಾವತ್ತಾದ್ರೂ ದಾವಣಗೆರೆಗೆ ಹೊರಗ್ನೋನೇ ಆಗ್ತೀನಿ, ಬಾಡಿಗೆ ವ್ಯಕ್ತಿ ಆಗೋಗ್ತೀನಿ. ಏನೇ ಕಷ್ಟ ಸುಖ ಇರಲಿ, ನಮ್ಮ ಜನರ ಮಧ್ಯೆ ನಾನು ಕೆಲಸ ಮಾಡಬೇಕು, ನನ್ನ ಕೆಲಸ ನಮ್ಮ ಜನಕ್ಕೆ ತಲುಪಬೇಕು, ನನ್ನ ಶ್ರಮ ಆಗ್ಲಿ ಆಸಕ್ತಿ ಆಗ್ಲಿ ನಮ್ಮ ಜನರ ಮಧ್ಯೆನೇ ಇರಬೇಕು ಅನ್ನೋ ಕಾರಣಕ್ಕೆ ನಾನು ಯೋಚನೆ ಮಾಡಿದೆ. ನಾನು ವರ್ಗಾವಣೆ ಮಾಡಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದೆ. ನಾನು ವರ್ಗಾವಣೆ ಮಾಡಿಕೊಂಡೆ. ನಾನು ವರ್ಗಾವಣೆ ಮಾಡಿಕೊಡಿ ಅಂತ ನಾನು ಒಂದು ಪತ್ರ ಕೂಡ ಮ್ಯಾನೇಜ್ಮೆಂಟ್ ಕೊಡಲಿಲ್ಲ. ಮತ್ತೆ ಯಾವ ಥರ ಆಯಿತು? ನಮ್ಮ ಅಲ್ಲಿ ನಾವು ಮ್ಯಾನೇಜರ್ ಆಗಿದ್ದಂಥವ್ರು ಜಾರ್ಜ್ ಅಂತ ಇದ್ರು, ಜಾರ್ಜ್ ಅಂತ. ಎಲ್ಲ ರೀತಿಯ ಸಹಕಾರ ಕೊಟ್ವಿ. ಬ್ಯಾಂಕಿನ ಹೆಸರು, ಕೆಟ್ಟ ಹೆಸರು ಹೋಗಿ ಒಳ್ಳೆಯ ಹೆಸರು ಬರುವಂತ ಕಾಲದ ನಮ್ಮ ದಾವಣಗೆರೆ ಬ್ರಾಂಚಿಗೆ ಬಂದಿತ್ತು. ಅವರು ನನ್ನ ಬಗ್ಗೆನೂ ಬಹಳ ಅಭಿಮಾನ ಇಟ್ಕೊಂಡಿದ್ದವರು. ಅವರು ನನ್ನಿಂದ ನಿನಗೆ ಬೇರೆ ಏನೂ ಮಾಡೋಕ್ಕಾಗಲ್ಲಪ್ಪ, ನಿನಗೆ DA ಬರೋ ಥರ ಮಾಡ್ಕೊಡ್ತೀನಿ, ನಾನೇ ನಿನಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅವರೇ ನಮಗೆ ಆಸಕ್ತಿಯಿಂದ ನನಗೆ ಟ್ರಾನ್ಸ್ಫರ್ ಮಾಡಿದರು. ನಾನು ಗೌರಿಬಿದನೂರಿಗೆ 1974ನೇ ಇಸ್ವಿನಲ್ಲಿ ನಾನು ಗೌರಿಬಿದನೂರಿಗೆ ನಾನು ಬಂದೆ. ಹುಟ್ಟೂರು ಗೌರಿಬಿದನೂರು ಭಾಗ ಆದರೂ ಕೂಡ 74ರಲ್ಲಿ ಬಂದರೂ ಕೂಡ ನಿಮಗೆ ಸ್ಥಳೀಯ ಸಂಪರ್ಕ ಇರಲಿಲ್ಲ. ಸೊ ಇಷ್ಟೆಲ್ಲ ಒಂದು ಮೈನಸ್ ನಡುವೆ ಮತ್ತೆ ಕನ್ನಡ, ಅಲ್ಲಿರುವಂಥ ಕನ್ನಡಿಗರನ್ನ ಒಗ್ಗೂಡಿಸಿ ಮತ್ತೆ ನೀವು ಕನ್ನಡ ಯುವಕರ ಸಂಘ ಕಟ್ಟಬೇಕು ಅಂತ ಒಂದು ನಿರ್ಧಾರಕ್ಕೆ ಬರ್ತೀರಿ. ಸೊ ಆ ಕೆಲಸ ಹೆಂಗಾಯ್ತು ಅಂತ? 74ನಲ್ಲಿ ನಾನು ಬಂದಲ್ಲ, ಆ ಸಂದರ್ಭದಲ್ಲಿ ಆಗ್ಲೇನೆ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತು. ಅಂದ್ರೆ ಬೇಕು ಅಂತಕ್ಕಂಥದ್ದು, ಯಾರಾದ್ರೂ ಒಬ್ಬ ಒಂದು ಸಂಘವನ್ನು ಕಟ್ಟಿ ಮುನ್ನಡೆಸ್ತಕ್ಕಂಥ ವ್ಯಕ್ತಿ ಬೇಕು ಅಂತ ಹೇಳಿ ಅಲ್ಲಿನ ಕೆಲವು ಅಧ್ಯಾಪಕರು, ನಮ್ಮ KV ಕೃಷ್ಣೇಶ್ ಶೆಟ್ಟರು ಅಂತ ನೀವು ಕೇಳಿರ್ಬೋದು, ಅವ್ರಿಗೆ ಬಹಳ ಆಸಕ್ತಿ ಇತ್ತು, ಬಹಳ ಪ್ರಯತ್ನ ಕೂಡ ಮಾಡಿದ್ರು ಒಂದು ಸಂಘ ಕಟ್ಟೋದಕ್ಕೆ. ಯಾರು ಅದನ್ನ ಮುನ್ನಡೆಸ್ಕೊಂಡು ಹೋಗುವಂತ ಅವಕಾಶ ಅವರಿಗೆ ಯಾರು ಅಂತ ವ್ಯಕ್ತಿ ಸಿಗ್ಲಿಲ್ಲ ಕೃಷ್ಣೇಶ್ ಶೆಟ್ಟರಿಗೆ. ಅವರು ನಾನು ಬಂದಿದ್ದು ಅವ್ರ ಮನಸ್ಸಿನಲ್ಲಿ ಇದ್ದಿದ್ದು ಎರಡು ಒಂದೇ ಆಯ್ತು. ನಾನು ಬಂದು ಒಂದು 6 ತಿಂಗಳಲ್ಲೇನೆ ಅಲ್ಲಿನ ಸ್ನೇಹಿತರೆಲ್ಲ ಸೇರಿ, ನನ್ಗೆ ಯಾರೂ ಪರಿಚಯ ಇಲ್ಲ, ಸ್ನೇಹಿತರೆಲ್ಲ ನಮ್ಮ BN ರಾಮಯ್ಯನವರು ಅವರೆಲ್ಲ, ಶಂಕರನಾರಾಯಣಪ್ಪ, BN ರಾಮಯ್ಯನವರು, ಅಲ್ಲಿನ ಅನೇಕ ಯುವಕರೆಲ್ಲ ಸೇರಿ ಒಂದು ಸಭೆ ಏರ್ಪಾಟ್ ಮಾಡಿದ್ರು. ಸರಿ ಮಾಡಿ ನಾವು ಒಂದು ಸಂಘ ಕಟ್ಟಬೇಕು ಅಂತ ಹೇಳಿ ಹೆಸರು ಎಲ್ಲವನ್ನು ಯೋಚನೆ ಮಾಡಿದ್ರು. ಸರಿ, ಕೃಷ್ಣೇಶ್ ಶೆಟ್ಟರು ಅಧ್ಯಕ್ಷರಾದ್ರು, ನನ್ನನ್ನೇ ಕಾರ್ಯದರ್ಶಿ ಮಾಡಿದ್ರು. ಅಲ್ಲಿ ನನ್ನ ಇಬ್ಬರನ್ನ ಬಿಟ್ರೆ ಯಾರಿಗೂ ನನಗೆ ಪರಿಚಯನೇ ಇಲ್ಲ ಅಲ್ಲಿ.
ಓಕೆ ಆಮೇಲೆ ವಿ ಶ್ರೀನಿವಾಸ ರಾಯರು ಅಂತ VSR ಅಂತ ಮೇಷ್ಟ್ರು ಇದ್ರಲ್ಲಿ ಆಚಾರ್ಯ ಸ್ಕೂಲಲ್ಲಿ, ಅವ್ರಿಗೆ ನನ್ನ ವಿಷಯ ಗೊತ್ತಿತ್ತು. ಓಕೆ ಯಾಕೆಂದ್ರೆ ಅವರು ಸಾಹಿತ್ಯ ಪರಿಷತ್ತಿನ ಜೊತೆ ಸಂಬಂಧ ಇಟ್ಕೊಂಡಿದ್ರಿಂದ ಅವರಿಗೆ ನನ್ನ ವಿಷಯ ಗೊತ್ತಿತ್ತು, ಕೆಲಸ ಮಾಡ್ತಾರೆ ಅಂತೇಳಿ ನನ್ನನ್ನು ಕಾರ್ಯದರ್ಶಿ ಮಾಡಿಕೊಂಡ್ರು. ನಮ್ಮ ಕೃಷ್ಣೇಶ್ ಶೆಟ್ಟರು ಅಧ್ಯಕ್ಷರಾದ್ರು. ನನಗೆ ಒಂದು ಬೆಂಬಲ ಸಿಕ್ತು. ಉದ್ಘಾಟನೆ ಕೂಡ ನಾವು ನಮ್ಮ ವೈಕುಂಠರಾಜು ಅವರೇ ಬಂದು ಕನ್ನಡ ಯುವಕ ಸಂಘವನ್ನ ಉದ್ಘಾಟನೆ ಮಾಡಿರು. ಅವತ್ತು ಅಗಾಧವಾದ ಮಳೆ, ನಿಲ್ಲಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತ ಮಳೆ. ಅವತ್ತು ನದಿ ಬಂತು ನೆಕ್ಸ್ಟ್ ಮಾರನೇ ದಿನ, ಅಷ್ಟರ ಮಟ್ಟಿಗೆ ಮಳೆ ಆಯಿತು. ಒಂದು 30-35 ಜನ ಸ್ನೇಹಿತರು ಬಂದು ಹೇಳಿದರು. ಅವತ್ತು ಇವರು ನಮ್ಮ ವೈಕುಂಠರಾಜು ಹೇಳಿದರು, ಜೋಳ್ಳೆಲ್ಲ ತೂರ್ ಹೋಗಿದೆ, ಕಾಳು ಮಾತ್ರ ಉಳ್ಕೊಂಡಿದೆ, ನಿಮ್ಮ ಸಂಘ ಚೆನ್ನಾಗಿ ಬೆಳೆಯುತ್ತಪ್ಪ ಅಂತ ಹೇಳಿ ಅವತ್ತು ಮಾತಾಡಿ ಹೋದ್ರು ಅವರು. ಸರ್ವೇ ಸಾಮಾನ್ಯವಾಗಿ ಗೌರಿಬಿದನೂರು ಸಾಕಷ್ಟು ಗಡಿ ಭಾಗಕ್ಕೆ ಹತ್ತಿರವಾಗಿರುವಂತ ಒಂದು ತಾಲೂಕು, ಜೊತೆಗೆ ತೆಲುಗಿನ ಒಂದು ಪ್ರಭಾವ ಸಿಕ್ಕಾಪಟ್ಟೆ ಹೆಚ್ಚಿರುವಂತ ಒಂದು ಕ್ಷೇತ್ರ. ಇಲ್ಲಿ ಕನ್ನಡದ ಒಂದು ಅಭಿಮಾನ ಹುಟ್ಟಿಸ್ಬೇಕು ಅಂತಂದ್ರೆ ಅಥವಾ ಕನ್ನಡತನವನ್ನು ಬೆಳೆಸಬೇಕು ಅಂತಂದ್ರೆ ಸಾಕಷ್ಟು ರಿಸ್ಕ್ ಆದಂತ ಒಂದು ಕೆಲಸ. ಸೊ ಆ ಟೈಮಲ್ಲಿ ನಿಮ್ಮ ಸಂಘಟನೆ ಮುಖಾಂತರ ಯಾವ್ಯಾವ ಕಾರ್ಯಕ್ರಮಗಳನ್ನ ಕೈಗೊಂಡ್ರಿ ಒಂದು ಯುವಕರ ಸಂಘದ ಮುಖಾಂತರ? ಅದು ಬಹಳ ಆ ಕಾಲದಲ್ಲಿ ಗೌರಿಬಿದನೂರಲ್ಲಿ ಮೊದಲನೇ ದಿನ ಒಂದು ಚಲನಚಿತ್ರ ಹಾಕಿದೆ, ಮಾರನೇ ದಿನ ನಡೆಯೋದಕ್ಕೆ ಅನುಮಾನ ಆಯ್ತು. ಓಕೆ ಓಕೆ ಮೊದಲನೇ ದಿನ ನಾನು ಬೆಂಗಳೂರಲ್ಲಿ ಹೇಳಿದ್ನಲ್ಲ, ಅದೇ ರೀತಿ ಹೌಸ್ಫುಲ್ ಆಗಿ ಜನ ಬರದೇ ಇದ್ರೆ ಎರಡನೇ ದಿನ ಕನ್ನಡ ಚಿತ್ರ ಅಲ್ಲಿ ಓಡ್ತಾ ಇರ್ಲಿಲ್ಲ ಗೌರಿಬಿದನೂರಲ್ಲಿ. ಅಂತ ಕನ್ನಡದ ವಾತಾವರಣ ಇದ್ದಿದ್ದು. ನಾವು ಒಟ್ಟೊಟ್ಟಿಗೆ ರಂಗಭೂಮಿ ಕೆಲಸ ಶುರು ಮಾಡ್ಕೊಂಡ್ವಿ. ಆಮೇಲೆ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯದ ಕೆಲಸನೂ ಪ್ರಾರಂಭ ಮಾಡ್ಕೊಂಡ್ವಿ. ಕವಿಗೋಷ್ಠಿಗಳನ್ನ ಏರ್ಪಾಟ್ ಮಾಡಿದ್ವಿ. ಆಮೇಲೆ ನಾವು ಸದಸ್ಯರನ್ನ ಮಾಡಿದ್ವಿ. ಸದಸ್ಯರನ್ನ ಮಾಡಿ ಯಾವ ರೀತಿ ಜನಗಳನ್ನ ಒಂದುಗೂಡಿಸ್ತಾ ಇದ್ವು ಅಂದ್ರೆ, ನಾವೇ ಆಹ್ವಾನ ಪತ್ರಿಕೆಗಳನ್ನ ಮನೆ ಮನೆಗೆ ತಗೊಂಡೋಗಿ ಕೊಡ್ತಾ ಇದ್ವಿ. ಒಂದು ಜನಸಂಪರ್ಕನೂ ಆಗ್ತಾ ಇತ್ತು ನಮ್ಗೆ. ಆಮೇಲೆ ಆತ್ಮೀಯತೆಯನ್ನು ಬೆಳೆಯೋದು. ಆ ರೀತಿ ಒಂದು 35-40 ಮನೆಗಳನ್ನ ನಾವು ಗುರುತು ಮಾಡಿಕೊಂಡು, ಆಸಕ್ತಿ ಇವ್ರಿಗಿದೆ ಅಂತ ಹೇಳಿ ಅವ್ರ ಮನೆಗಳಿಗೆ ಹೋದ್ಮೇಲೆ ಅವರೆಲ್ಲರೂ ಕೂಡ ಕಾರ್ಯಕ್ರಮಗಳಿಗೆ ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ಕಾಲದಲ್ಲೇನೆ ಬರಗೂರು ರಾಮಚಂದ್ರಪ್ಪನವರು ಸರ್ವಜ್ಞನ ಶತಮಾನೋತ್ಸವದ ಒಂದು ಕಾರ್ಯಕ್ರಮ ಮಾಡಿದ್ವಿ. ಬರಗೂರು ರಾಮಚಂದ್ರಪ್ಪನವ್ರು ಆ ಕಾಲಕ್ಕೆ 75-76ರಲ್ಲೇನೆ ಬರಗೂರು ರಾಮಚಂದ್ರಪ್ಪನವರು ಬಂದಿದ್ರು. ಆಮೇಲೆ ಆ ಕಾಲದಲ್ಲಿ ನಮ್ಗೆ ಕಾರಲ್ಲಿ ಕರ್ಕೊಂಡು ಹೋಗೋ ವ್ಯವಸ್ಥೆ ಇರ್ಲಿಲ್ಲ. ಯಾರು ಬಸ್ಸಲ್ಲಿ ಬರ್ತಾರೋ ಅಂತವ್ರ ಮಾತ್ರನೇ ನಾವು ನಮ್ಮ ಆಹ್ವಾನ ಕೊಡ್ತಾ ಇದ್ದಿದ್ದು. ಅವ್ರಿಗೆಲ್ಲ ಬಹಳ ಪ್ರೀತಿಯಿಂದ ಬರ್ತಾ ಇದ್ರು. ಪ್ರೇಮ ಕವಿ ಏನಿದಾರಲ್ಲ ನರಸಿಂಹಸ್ವಾಮಿಗಳು, KS ನರಸಿಂಹಸ್ವಾಮಿಗಳು, ಅವರು ಕೂಡ ಬಸ್ಸಲ್ಲಿ ಬಂದು ಕಾರ್ಯಕ್ರಮಗಳನ್ನ ನೆರವೇರಿಸಿಕೊಡೋದಕ್ಕೆ ಬರ್ತಾ ಇದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿರುವುದು ಅಥವಾ ಸಿನಿಮಾ ಕ್ಷೇತ್ರದಲ್ಲಿರ್ಬೋದು ಅಥವಾ ನಾಟಕ ಕ್ಷೇತ್ರದಲ್ಲಿರುವಂತ ಮುಖ್ಯ ಒಂದು ಹೆಸರು ಮಾಡಿರುವಂತವನ್ನೆಲ್ಲ ಗೌರಿಬಿದನೂರು ಕ್ಷೇತ್ರಕ್ಕೆ ಕರೆಸುವಂತ ಪ್ರಯತ್ನ ನಿಮ್ಮ ಒಂದು ಸಂಘಟನೆ ಮುಖಾಂತರ ಅಥವಾ ನಿಮ್ಮ ಒಂದು ಸಾರಥ್ಯದಲ್ಲಿ ನಡೀತು ಅಂತ ನಾನು ಕೇಳ್ಪಟ್ಟೆ. ಸೊ ಇದು ಯಾವ ತರ ಕಾರ್ಯಕ್ರಮಗಳು ಆಯೋಜನೆ ಆಗ್ತಾ ಇತ್ತು ಆ ಟೈಮಲ್ಲಿ ಅಂತ? ನಾವು ನೋಡಿ ಅದನ್ನ ಶಿವರಾಮ್ ಕಾರಂತನ್ ಕರೆಸಿದ್ವಿ ನಾವು ನಮ್ಮ ಊರಿಗೆ. ನನಗೊಂದು ಆಸೆ ಏನಂದ್ರೆ, ನಾನು ಎಲ್ಲಿ ಬೇಕಾದ್ರೂ ಹೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಬೆಂಗಳೂರಲ್ಲಿ ಆಗ್ಬೋದು, ಮೈಸೂರಲ್ಲಿ ಆಗ್ಬೋದು. ಏನೋ ನನ್ಗೆ ಓಡಾಟಕ್ಕೆ 4 ಕಾಸು ನನ್ನ ಕೈನಲ್ಲಿ ಇರ್ತಾ ಇತ್ತು. ನಮ್ ಜನಕ್ಕೆ ಎಲ್ಲಿ ಅವಕಾಶ ಸಿಗುತ್ತೆ, ನಮ್ ಜನ ಎಲ್ಲಿ ಹೋಗಿ ಭಾಗವಹಿಸೋದಕ್ಕಾಗ್ಲಿ ಅವ್ರು ನೋಡೋದಕ್ಕಾಗ್ಲಿ ಅವಕಾಶ ಸಿಗುತ್ತೆ ಅನ್ನೋದು ನನ್ನ ಮನಸ್ಸಲ್ಲಿ ಮೊದಲಿಂದ ಇದ್ದಿದ್ದು. ಅದರಿಂದಲೇ ಯಾವುದೇ ಅವಕಾಶ ಸಿಕ್ಕಿರೂ ಕೂಡ ಎಲ್ಲ ಕವಿಗಳನ್ನ ಸಾಹಿತ್ಯಗಳನ್ನ ನಮ್ಮೂರಿಗೆ ನಾನು ಕರೆಸ್ಕೊಂಡೆ. ಶಿವರಾಮ್ ಕಾರಂತರಿಗೆ ಪದ್ಮಭೂಷಣ ಬಂದಾಗ ನಾವು ಸನ್ಮಾನ ಮಾಡಿದ್ವಿ ನಮ್ಮೂರಲ್ಲಿ. ಮಾಡಿದಾಗ ಅವರು ಪ್ರೀತಿಯಿಂದ ಬಂದ್ರು. ಅವ್ರು ಎಂತ ಸರಳ ವ್ಯಕ್ತಿ ಅಂದ್ರೆ, ನಮ್ಮ ಪಾಡಿಗೆ ನಾವು ಆಚಾರ್ಯ ಕಾಲೇಜಿನ ರಂಗಮಂದಿರನ ಸಾಯಂಕಾಲದ ಕಾರ್ಯಕ್ರಮಕ್ಕೆ ತಯಾರಿ ಮಾಡ್ಕೊಂತ ಇದ್ದಾಗ ಅವ್ರು ಬಂದು ಅಲ್ಲಿಗೆ ಬಂದ್ರು ಕಾರಲ್ಲಿ ಬಂದು, ನೀವೇನು ಯೋಚನೆ ಮಾಡಬೇಡಿ, ನಾನು ಎಲ್ಲೂ ಉಳ್ಕೋಬೇಕು ಅಲ್ಲಿ ತಲುಪಿಸ್ಬೇಡಿ, ನಾನು ಕಾರ್ಯಕ್ರಮಕ್ಕೆ 15 ನಿಮಿಷ ಮುಂಚೆ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ, ನಾನು ಬರ್ತೀನಿ ನಿಮ್ ಜೊತೆಲಿ ಅಂತ ಹೇಳಿ ಬಂದು. ಅಷ್ಟು ಸರಳ ವ್ಯಕ್ತಿ ಅವರು. ಈಗಿನ ಕಾಲದಲ್ಲಿ ನಾವು ಅಂತ ವ್ಯಕ್ತಿಗಳನ್ನ ನಾವು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ನಾವು ವಿಚಾರಗೋಷ್ಠಿಗಳನ್ನ ಮಾಡಿದ್ವಿ, ಕವಿಗೋಷ್ಠಿಗಳು, ಸ್ಥಳೀಯ ಕವಿಗಳನ್ನ ಗುಂಪು ಮಾಡಿ ಸ್ಥಳೀಯ ಕವಿಗೋಷ್ಠಿಗಳನ್ನ ಮಾಡಿದ್ವಿ. ಈ ರೀತಿ ಕಾರ್ಯಕ್ರಮಗಳು ಸಾಕಷ್ಟು ಸಂಖ್ಯೆಯಲ್ಲಿ ನಡೀತು. ನಾಟಕಗಳು ನನ್ನ ಸ್ಥಳೀಯರನ್ನ ಜೊತೆ ಸೇರಿಸ್ಕೊಂಡು ನಾಟಕ ಪ್ರಾರಂಭ ಮಾಡ್ಕೊಂಡು ನಾಟಕಗಳನ್ನ ಆಡುವಂಥದ್ದು ಪ್ರಾರಂಭ ಮಾಡ್ಕೊಂಡ್ವಿ.
ಎಸ್, ಈಗ ನಾಟಕ ಅಂದಿದ ತಕ್ಷಣ ನನಗೆ ಇನ್ನೊಂದು ವಿಚಾರ ನನಗೆ ನೆನ್ಪು ಬಂತು ಸರ್. ಈಗ ನಾಟಕಗಳು ಆ ಒಂದು ಭಾಗದಲ್ಲಿ ಏನಿತ್ತು ಅಪರೂಪಕ್ಕೊಂದು ನಡೀತಾ ಇದ್ದ ಒಂದು ಕಾಲಮಾನ ಟೈಮಲ್ಲಿ. ಸೊ ನಿಮ್ಮ ಒಂದು ತಂಡದ ಒಂದು ಸತತ ಪ್ರಯತ್ನದಿಂದ ಸಾಕಷ್ಟು ನಾಟಕದ ಒಂದು ಪರಂಪರೆ ಶುರುವಾಯಿತು. ಸಾಮಾಜಿಕ ನಾಟಕಗಳು, ಬೇರೆ ಬೇರೆ ರೀತಿಯ ನಾಟಕಗಳನ್ನೆಲ್ಲ ನೀವು ಶುರು ಮಾಡಿದ್ರಿ. ಸೊ ಇದು ಗೌರಿಬಿದನೂರ ಜನತೆಗೆ ನಾಟಕದ ಒಂದು ಪ್ರೇಮ ಅನ್ನೋದು ತುಂಬಾ ಹೆಚ್ಚಾಯ್ತು. ಸೊ ನಿಮ್ಮ ಒಂದು ಸಾರಥ್ಯದಲ್ಲಿ ನಾಟಕದ ಸೆಟ್ಗಳು ತುಂಬಾ ವೈಭವವಾಗಿ ನಡೀತಾ ಇತ್ತು ನಮ್ಮ ವಿಚಾರನ ಕೇಳ್ಪಟ್ವಿ. ಸೊ ಆ ಒಂದು ಜರ್ನಿ ಬಗ್ಗೆ ಮಾತಾಡೋದು ವಿಶೇಷವಾಗಿ. ರಂಗಭೂಮಿ ಚಟುವಟಿಕೆಗಳು ಶಾಲಾ ಕಾಲೇಜುಗಳಲ್ಲಿ ನಮ್ಮ ಆಚಾರ್ಯ ಸ್ಕೂಲಲ್ಲಿ ಒಂದಷ್ಟು ಜನ ಅಧ್ಯಾಪಕರು, ಆನಂದ್ ಶಾಸ್ತ್ರಿಗಳು ಅವರೆಲ್ಲ ಇದ್ದಾಗ ಒಂದಷ್ಟು ಶಂಕರನಾರಾಯಣ ರಾಯರು ಅವರೆಲ್ಲ ಒಂದಷ್ಟು ಸ್ಥಳೀಯವಾಗಿ ವಾರ್ಷಿಕೋತ್ಸವಕ್ಕೆ ನಾಟಕ ಮಾಡ್ತಾ ಇದ್ರು. ಅದು ಬಿಟ್ರೆ ನಾಟಕಗಳು ಬಹಳ ಕಡಿಮೆನೆ ನಮ್ಮೂರಲ್ಲಿ. ನಾವು ಪ್ರಾರಂಭ ಮಾಡೋದಕ್ಕೆ ನನಗೆ ಒಂದು ಹಿನ್ನೆಲೆ ಇತ್ತು. ದಾವಣಗೆರೆಯಲ್ಲಿ ನಾನು ನಾಟಕ ಮಾಡಿದ್ದು, ವೈಕುಂಠರಾಜು ಅಂತ ಒಬ್ಬ ಸ್ನೇಹಿತರು ನನಗೆ ಜೊತೆಗಿದ್ದು. ಅದರ ಜೊತೆಯಲ್ಲಿ ನನ್ನ ತಮ್ಮ ಡೆಲ್ಲಿನಲ್ಲಿದ್ದ ಗುರುದತ್ ಅಂತ ಹೇಳಿ, ಅವನಿಗೆ ಈ ನಮ್ಮ ಶ್ರೀನಿವಾಸ್ ಪ್ರಭು ಅವರೆಲ್ಲ ಅಲ್ಲಿ NSD ನಲ್ಲಿ ಓದ್ತಾ ಇದ್ರು. ಅವರು NSD ಓದುವಾಗ ನನ್ನ ತಮ್ಮನಿಗೆ ಅವರೆಲ್ಲ ಜತ್ಕಾರರಾಗಿ ಅವರೆಲ್ಲ ಇದ್ರು. ನನಗೆ ಎಲ್ಲ ರೀತಿಯ ಬೆಂಬಲ ಅಲ್ಲಿಂದ ನನ್ನ ತಮ್ಮನ ಕಡೆಯಿಂದನೂ ಕೂಡ ನನಗೆ ಸಿಕ್ತು. ಕಾರಣ ಬೇಕು ಅಂದ್ರೆ ಅವರು ನಮ್ಮ ಅಣ್ಣ ಮಾಡಿಸ್ತಾನಪ್ಪ, ನೀವು ಹೋಗಿ ನೋಡಿ ಜಾಯಿನ್ ಆಗ್ಬೋದು ಅಂತ ಹೇಳಿ. ಹಾಗೆ ನಾನು ಪ್ರಾರಂಭ ಮಾಡಿದ್ದು ಶ್ರೀನಿವಾಸ್ ಪ್ರಭು ಅವರು ಮೊದಲನೇ ಸಲ ವರ್ಕ್ಶಾಪ್ ಮಾಡಿ ರಂಗಭೂಮಿಯ ಕಾರ್ಯಾಗಾರ ಮಾಡಿದ್ರು ಅವರು. ಸೊ ಅವರು ನಮ್ಮ ಮನೆಯಲ್ಲೇ ಒಂದ್ 2 ತಿಂಗಳು ನಮ್ಮ ಮನೆಯಲ್ಲೇ ಇದ್ದು ವರ್ಕ್ಶಾಪ್ ಮಾಡಿ ಉದ್ಭವ ಅಂತಕ್ಕಂಥ ನಾಟಕ ಮಾಡಿದ್ವಿ. ಅದು ನಾವು 3 ಊರುಗಳಲ್ಲಿ ಪ್ರದರ್ಶನ ಮಾಡಿದ್ವಿ. ಗೌರಿಬಿದನೂರು, ಇಡಗೂರು, ಮಂಚೇನಹಳ್ಳಿ 3 ದಿನಗಳ ಕಾರ್ಯಕ್ರಮ ಅವತ್ತು ಮಾಡಿದ್ವಿ. ಸಾಕಷ್ಟು ಹೆಸರನ್ನು ಕೂಡ ತುಂಬಾ ಒಳ್ಳೆ ಹೆಸರು ಬಂದಂತ ನಾಟಕ ನಮಗೆ ಉದ್ಭವ. ಅಲ್ಲಿಂದ ಪ್ರಾರಂಭ ಆದ್ಮೇಲೆ ನಾವು ನಮ್ಮ ಸ್ಥಳೀಯ ನಾಟಕ ಇವ್ರನ್ನ ಕೊಟ್ಕೊಂಡು AN ಸೀತಾರಾಮ್ ಅವರು ಕೂಡ ನಮ್ಮ ಜೊತೆಲಿ ನಿಂತು ಅವರು ಕೂಡ 1-2 ನಾಟಕಗಳು ಬ್ಯಾಕ್ ಸಪೋರ್ಟ್ ನಂತರ ನೀವು ಯುವಕ ಸಂಘ ಕಟ್ತಿರಲ್ಲ ಸರ್ ಗೌರಿಬಿದನೂರಲ್ಲಿ. ಆ ಟೈಮಲ್ಲಿ ಸಾಕಷ್ಟು ಟೀಕೆಗಳು ಮಾಡಿದ್ರು. ಯಾರೋ ಬಂದ್ಬಿಟ್ಟು ಕನ್ನಡ ಸಂಘ ಮಾಡೋನೆ ಏನೋ ಹೆಸರು ಮಾಡ್ಬಿಡ್ತಾನೆ ಅಂತ ಟೀಕೆಗಳನ್ನ ಸಾಕಷ್ಟು ಹೇಳ್ತಿದ್ದಾಗ ನೀವು ಬೇಜಾರು ಕೂಡ ಮಾಡ್ಕೊಳ್ದೆ. ಅವ್ರ ಮನೆಗೆ ಹೋಗಿ, ನೋಡಪ್ಪ ಕನ್ನಡದ ಕೆಲಸ ನನ್ನೊಬ್ಬರಿಂದ ಆಗೋದಿಲ್ಲ, ಅದಕ್ಕೆ ಸಾಕಷ್ಟು ಜನ ಒಂದು ಶ್ರಮ ಬೇಕು, ಸಾಕಷ್ಟು ಜನ ಒಂದು ಏನದು ಸಹಕಾರ ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿ ನೀವು ಒಂದು ಸಂಘ ಕಟ್ಟ್ರಿ ಅಂತ ಕೂಡ ಉಪದೇಶ ಕೊಡ್ತಿದ್ವಿ ಅನ್ನೋಂತ ಮೂಲಕ ಪ್ರೇರೇಪಿಸ್ತಿದ್ವಿ ಅನ್ನೋ ಒಂದು ವಿಚಾರ ನಾನು ಕೇಳ್ಪಟ್ಟೆ ಸರ್. ಆ ವಿಚಾರವಾಗಿ ಮಾತಾಡೋದಾರೆ ಸರ್? ಹೌದು, ಅದು ನಾನು ಹೇಳಿದಾಗ ನಾವು ಸಭೆ ಸೇರಿ ಕನ್ನಡ ಯುವ ಸಂಘ ಅಂತ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ ಮಾರನೇ ದಿನನೇ ನಮ್ಮನ್ನೆಲ್ಲ ಕೇಳಲಿಲ್ಲ. ಅವ್ರು ಯಾರೋ ಅವ್ರು ಬೇಕಾದವ್ರು ಹಾಕೊಂಡು ಕನ್ನಡ ಸಂಘ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾವು ಅವ್ರಿಗೆ ವಿರೋಧ ಮಾಡ್ತೀವಿ, ನಾವು ಇನ್ನೊಂದು ಸಂಘ ಕಟ್ತೀವಿ ಅಂತ ಹೇಳಿ ನನಗೆ ಸುದ್ದಿ ಬಂತು ಕೆಲವು ಸ್ನೇಹಿತರಿಂದ. ಈಗ ನಾನೇನು ಇಲ್ಲಿ ಪೈಪೋಟಿ ಮಾಡಕ್ ಬಂದಿಲ್ಲ, ನಾನು ಬಂದಿರೋದು ಕನ್ನಡದ ಕೆಲಸ ಮಾಡೋದಕ್ಕೆ. ಸರಿ, ಸರಿ ಯಾರು ವಿರೋಧ ಮಾಡಿದ್ರು ಅವ್ರ ಮನೆಗೆ ಹೋದೆ. ನಾನು ಮನೆಗೆ ಹೋಗಿ ಅವ್ರನ್ನ ಕೇಳಿದೆ, ಯಾಕಪ್ಪ ಹಿಂಗ್ ಮಾಡ್ತೀರಾ, ನೀವು ನಮ್ ಜೊತೆಲಿ ಸೇರ್ಕೊಳ್ಳಿ, ಒಟ್ಟಿಗೆ ಕೆಲಸ ಮಾಡೋಣ, ಸಣ್ಣ ಊರಲ್ಲಿ ನಾವು ಪೈಪೋಟಿ ಮಾಡ್ಕೊಂಡು ಕೂತ್ಕೊಳ್ಳುವಂತ ಕಾಲ ಅಲ್ಲ ಇಲ್ಲಿ ಅಂತ ನಾನು ಅವ್ರಿಗೆ ಹೇಳಿದೆ. ಆದ್ರೂ ಅವ್ರೇನು ಅಷ್ಟು ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ. ಸರಿ, ನಿಮ್ ಪಾಡಿಗೆ ನೀವು ಮಾಡ್ರಪ್ಪ, ನೀವು ಇನ್ನೊಂದು ಸಂಘ ಮಾಡಿ ನಾನು ನಿಮ್ಗೆ ಸಹಕಾರ ಕೊಡ್ತೀನಿ. ಕನ್ನಡ ಕೆಲಸ ಮಾಡೋದಕ್ಕೆ ಒಂದ್ ಸಂಘ ಸಾಕಾಗಲ್ಲ. ಇವತ್ತು ಕನ್ನಡಕ್ಕೆ ಬೇಕಾದಷ್ಟು ಸಮಸ್ಯೆಗಳಿದೆ. ನಾನು ಯಾವುದೋ ಒಂದು ಆಂಗಲ್ ಅಲ್ಲಿ ಹೋಗ್ತಾ ಇರ್ತೀನಿ, ನೀವು ಇನ್ನೊಂದು ನಿಮ್ದೇ ಆದಂತ ಒಂದು ಆಂಗಲ್ ಅಲ್ಲಿ ನೀವು ಕೆಲಸ ಮಾಡ್ತೀನಿ ಅನ್ನೋದನ್ನ ನಾನು ಸಪೋರ್ಟ್ ಮಾಡ್ತೀನಿ, ನಿಮ್ಗೆ ಮಾಡಿ ಅಂತ ಹೇಳ್ತೆ. ಸರಿ, ಅವರು ಮಾಡ್ಲಿಲ್ಲ. ಆಮೇಲೆ ಅವ್ರು ಯಾವತ್ತು ನಮ್ಮ ಸಂಘ ಜೊತೆಯಲ್ಲೂ ಸೇರ್ಲಿಲ್ಲ, ಇನ್ನೊಂದು ಸಂಘನೂ ಕೂಡ ಆಗ್ಲೇ ಇಲ್ಲ ಅವ್ರಿಗೆ ನಮ್ಮೂರಲ್ಲಿ ಗೌರಿಬಿದನೂರಲ್ಲಿ. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅನ್ನೋ ಮಾತಿಗೆ ಎಕ್ಸಾಂಪಲ್ ಆಯ್ತು. ಹೌದು, ಅಷ್ಟೇ. ಆಮೇಲೆ ಈ ಸಂಘ ಸಂಸ್ಥೆಗಳಲ್ಲಿ ಹೆಂಗ್ ಕೆಲಸ ಯಾಕೆ ಆಗುತ್ತೆ, ಯಾಕೆ ಇವೆಲ್ಲ ಇನ್ನೂ ನೆನಪಿನಲ್ಲಿ ಉಳಿದಿದೆ ಜನರಲ್ಲಿ ಅಂದ್ರೆ ನಿರಂತರವಾಗಿ ಮಾಡಬೇಕು. ಹೌದು, ಆಗೊಂದು ಈಗೊಂದು ಮಾಡಿಬಿಟ್ರೆ ಅದು ಜನರ ಮನಸ್ಸಲ್ಲಿ ನಿಲ್ಲೋದಿಲ್ಲ. ಅವ್ರು ನಮ್ಮ ಜೊತೆ ಅವ್ರು ಬರಕ್ ಸಾಧ್ಯ ಆಗಲ್ಲ. ಏನೋ ಮಾಡ್ಕೊಂತ ಬಿಡು, ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ. ಯಾವಾಗ ನಾವು ಜನರನ್ನ ಒಳಗೊಂಡಂಗ್ ಕಾರ್ಯಕ್ರಮ ಮಾಡ್ತೀವಲ್ಲ, ಆವಾಗ ಮಾತ್ರನೇ ನಮ್ ಕನ್ನಡ ಕೆಲಸ ಆಗ್ಲಿ, ರಂಗಭೂಮಿ ಕೆಲಸ ಆಗ್ಲಿ ನಡೆಯೋದು. ನಾನು ನಿರಂತರ ಒಂದು 20-22 ವರ್ಷ ಗೌರಿಬಿದನೂರಲ್ಲಿ ನೆಲೆ ನಿಂತು ಕೆಲಸ ಮಾಡಿದ್ರಿಂದ ಆ ಒಂದು ಚಳವಳಿಯ ರೂಪದಲ್ಲಿ ರಂಗ ಚಳವಳಿ ಆಗ್ಲಿ, ಸಾಹಿತ್ಯ ಚಳವಳಿ ಆಗ್ಲಿ ಉಳ್ಕೊಳ್ತದೆ. ಅಂದ್ರೆ ಈಗ ಸಿಂಗಲ್ ಆಗಿ ಇದ್ದಿದ್ದಕ್ಕೋಸ್ಕರ ನೀವು ಇಷ್ಟೆಲ್ಲ ಕೆಲಸಗಳನ್ನ ಯಾವ ಒಂದು ಮುಲಾಜಿಲ್ದೆ ಮಾಡ್ಕೊಂಡು ಹೋಗ್ತಾ ಇದ್ರಿ. ಅದೇ ವರ್ಷ ನಿಮ್ಗೆ 74 ಐ ಥಿಂಕ್ 75ರಲ್ಲಿ ಮದುವೆ ಆಯ್ತು ನಿಮ್ಮ ಶ್ರೀಮತಿ
ಶಾರದಾ ಮೇಡಮ್ ಅವರು. ಸೊ ಆ ಮದುವೆ ಆದ್ಮೇಲೆ ಕೂಡ ನೀವು ನಿಮ್ಮ ಕನ್ನಡ ಒಂದು ಕೆಲಸಗಳು ಕಡಿಮೆ ಆಗುತ್ತೆ ಅಂತ ತುಂಬಾ ಜನ ಭಾವಿಸಿದ್ರು, ಆದ್ರೆ ಅದು ಉಲ್ಟಾ ಆಯ್ತು. ತುಂಬಾ ಇನ್ನೂ ಜೋರಾಗಿ ನಡೆಯುವಂತ ಒಂದು ಕೆಲಸಗಳು ಕೂಡ ಆಗ್ತಾ ಇತ್ತು. ಸೊ ನಿಮ್ಮ ಒಂದು ಮದುವೆ ಕೂಡ ತುಂಬಾ ಸರಳವಾಗಿ ಆಗ್ಬೇಕು, ಅದೇ ನಂತರ ಅದ್ದೂರಿ ತರ ಇರ್ಬೋದು, ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕು ಅನ್ನೋದು ಕೂಡ ನಿಮ್ಮ ಒಂದು ಆಸೆ ಆಗಿತ್ತಂತೆ. ಆ ಒಂದು ವಿಚಾರ ಆಗಿದ್ದಾರೆ ಸರ್. 74ರಲ್ಲಿ ಬಂದು 75ರಲ್ಲಿ ನಾವು ನನಗೆ ಮದುವೆ ಫಿಕ್ಸ್ ಆಯಿತು. ನಮ್ಮ ಮದುವೆ ಫಿಕ್ಸ್ ಮಾಡಿದ್ದು ನಮ್ಮ ಅಣ್ಣಂದ್ರು ಮತ್ತು ನಮ್ಮ ಶಾರದಾ ಅವರ ಅಣ್ಣಂದ್ರು ಡೆಲ್ಲಿನಲ್ಲಿದ್ರು. ಅವರು ಡೆಲ್ಲಿ ಕನ್ನಡ ಶಾಲೆಯ ಪ್ರಿನ್ಸಿಪಾಲ್ರು ನಮ್ಮ ಶ್ರೀಮತಿ ಅವರ ಅಣ್ಣಂದ್ರು. ನಮ್ಮ ಅಣ್ಣ ಅವರು ಡೆಲ್ಲಿ ಕನ್ನಡ ಶಾಲೆಯ ಖಜಾಂಚಿ ಆಗಿದ್ರು ಆ ಕಾಲದಲ್ಲಿ. ಸೊ ಅವರಿಬ್ಬರಿಗೂ ಪರಸ್ಪರ ಸಂಬಂಧ ಇತ್ತು. ಹೀಗೆ ಮಾತುಗ್ ಬಂದಾಗ ನನ್ನ ತಮ್ಮ ಇದ್ದಾನೆ ಅಂತ ಅವ್ರು ಹೇಳಿದ್ದಾರೆ, ಇಲ್ಲ ನನ್ನ ತಂಗಿ ಇದ್ದಾರೆ ಅಂತ ಹೇಳಿ. ಸರಿ, ಅಲ್ಲಿ ಒಂದುಗೂಡಿದ ಇದು ಮಾತುಕತೆ ನಮ್ಮ ತನಕ ಬಂತು. ನಾನು ಹೋಗಿ ನೋಡಿದೆ, ನಮ್ಗೆ ಇಷ್ಟ ಆಯ್ತು ಪರಸ್ಪರ. ಅವ್ರಿಗೆ ಸಾಹಿತ್ಯದ ಬಗ್ಗೆ, ಕಲೆ ಬಗ್ಗೆ, ಎಲ್ಲದ್ರ ಬಗ್ಗೆ ತುಂಬಾ ಆಸಕ್ತಿ ಇದ್ದಂತ ವ್ಯಕ್ತಿ ಆಗಿದ್ರಿಂದ ನನ್ನ ಮನಸ್ಸಿಗೆ ಹಿಡಿಸ್ತು. ಆಯ್ತು, ಮದುವೆ ಮಾಡ್ಕೋಬೇಡ ಅಂತ ಹೇಳಿದೆ. ಆಮೇಲೆ ಅವ್ರಿಗೆ ಆಸಕ್ತಿ ಇದ್ದಿದ್ರಿಂದ ಮತ್ತು ನನ್ನ ಕೆಲಸಕ್ಕೆ ಯಾವತ್ತೂ ಕೂಡ ಅವರು ಅಡ್ಡಿ ಬಂದವರು ಅಲ್ಲ. ಅವರ ಒಂದು ಸಹಕಾರ ಮತ್ತು ಪ್ರೋತ್ಸಾಹ, ಒಂದೊಂದ್ಸಲ ನಾನೇ ಹಿಂದೆ ಹೊಡೆದ್ರು ಕೂಡ ಅವರು ಇಲ್ಲ, ನೀವು ಈ ಕೆಲಸ ಮಾಡಬೇಕು, ಈ ಕೆಲಸ ನಿಮ್ಮಿಂದ ಸಾಧ್ಯ ಆಗತ್ತೆ, ನಿಮ್ ಜೊತೆಲಿ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳಿ ನಮ್ ಜೊತೆಲಿ ನಿಂತ್ಕೊಂಡಿದ್ರಿಂದ ನನಗೆ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯವಾಯಿತು. ಅದ್ರ ವಿಚಾರವಾಗಿ ಸ್ಪೆಸಿಫಿಕ್ ಆಗಿ ಮಾತಾಡ್ಲೇಬೇಕು ಸರ್. ಯಾಕೆಂದ್ರೆ ನೀವು ನಾಟಕದ ಪರಂಪರೆಯನ್ನು ಯಾವಾಗ ಶುರು ಮಾಡ್ತೀರಿ, ನೀವು ಕೆಲಸ ಮುಗಿಸಿ 6:30 ಆ ಟೈಮಿಗೆ ಬರೋಷ್ಟು ಮನೇನೆ ನಿಮ್ದೊಂದು ನಾಟಕದ ಒಂದು ತರಬೇತಿ ಕೇಂದ್ರ ಆಗ್ಬಿಟ್ಟಿತ್ತು ಅನ್ನೋ ವಿಚಾರಗಳು ತುಂಬಾ ಕೇಳ್ಪಟ್ಟೆ. ನಂತರ ಅಲ್ಲಿ ಸಾಕಷ್ಟು ಕಲಾವಿದರು ಅಲ್ಲಿ ಬಂದ್ರೆ ಊಟ ತಿಂಡಿ ವ್ಯವಸ್ಥೆ ಕೂಡ ಮೇಡಮ್ ಅವರೇ ಮಾಡ್ತಾ ಇದ್ರು. ಅದೇ ರೀತಿ ಯೋಗಕ್ಷೇಮನೂ ವಿಚಾರಿಸ್ಕೊಳ್ತಾ ಇದ್ರು. ಆಮೇಲೆ ಇನ್ನೊಂದು ವಿಚಾರ ನಾನು ಕೇಳ್ಪಟ್ಟಿದ್ದೇನೆ ಅಂತಂದ್ರೆ, ಆಗಿನ ಕಾಲದಲ್ಲಿ ಸ್ತ್ರೀ ಪಾತ್ರಗಳನ್ನು ಮಾಡಕ್ಕೆ ಯಾರು ಮುಂದೆ ಬರ್ತಾ ಇದ್ದಂತ ಕಾಲ, ಅದನ್ನ ನೀವು ಚೇಂಜ್ ಮಾಡ್ತೀರಿ. ಸ್ವತಃ ಮೇಡಮ್ ಅವ್ರಿಗೆನೆ ನೀವು ಪಾತ್ರ ಮಾಡುವಂತ ಪ್ರೇರೇಪಿಸಿ ಅವ್ರನ್ನ ಪಾತ್ರ ಮಾಡಿಸಿದ್ರಿ. ನಂತರ ಹೆಣ್ಣಿನ ಪಾತ್ರಗಳಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ಮುಂದೆ ಬಂದ್ರು ಅನ್ನೋ ವಿಚಾರಗಳು ಕೂಡ ಕೇಳ್ಪಟ್ಟೆ. ಸೊ ಆ ಒಂದು ವಿಚಾರದ ಬಗ್ಗೆ ಮಾತಾಡೋದು ಸರ್. ಈಗ ನಾಟಕ ಬರೀ ಅದಕ್ಕೆ ಮುಂಚೆ ಎಲ್ಲಾ ಊರುಗಳಲ್ಲೂ ಇದೆ, ಅದು ಸ್ತ್ರೀ ಪಾತ್ರ ಮಾಡೋದಕ್ಕೆ ಯಾರು ಸಿಗ್ತಾ ಇರ್ಲಿಲ್ಲ. ಹೌದು, ಯಾರು ಮುಂದೆ ಬರ್ತಿರ್ಲಿಲ್ಲ. ಅದೇನೋ ಒಂಥರ ಮಡಿವಂತಿಕೆ ಇನ್ನೂ ಜೀವಂತವಾಗಿದ್ದಂತ ಕಾಲನೇ ಅದು. ನಮಗೆ ಸ್ತ್ರೀ ಪಾತ್ರ ಇಲ್ಲದೆ ಎಷ್ಟು ನಾಟಕ ಮಾಡಕ್ ಸಾಧ್ಯ ಆಗತ್ತೆ? ಸರಿ, ಅದಕ್ಕೋಸ್ಕರ ಸ್ತ್ರೀ ಪಾತ್ರ ಇರುವಂತ ನಾಟಕಗಳನ್ನ ಒಬ್ಬೊಬ್ರು ಇರೋದ್ರಿಂದ ಮೊದಲು ಆಯ್ಕೆ ಮಾಡ್ಕೊಂಡು ಮಾಡು ಅಂತ ಹೇಳಿದ್ರೆ ಮಾಡಿದಾಗ, ಸರಿ ನಾನು ನಮ್ಮ ಶ್ರೀಮತಿ ಅವ್ರನ್ನೇ ಕೇಳಿದೆ, ಅಮ್ಮ ನೀನು ಮಾಡು ಪರವಾಗಿಲ್ಲ ಏನು ಅಂತ ಹೇಳಿ. ಅವರು ಶಾಲಾ ದಿನಗಳಲ್ಲಿ ಅವ್ರ ನಾಟಕಗಳಲ್ಲಿ ಪಾತ್ರ ಮಾಡ್ತಿದ್ದರಿಂದ ಸ್ವಲ್ಪ ನಂಟಿತ್ತು, ಅವರಿಗೆ ಆಸಕ್ತಿನೂ ಇತ್ತು, ನಂಟಿತ್ತು. ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಆ ರೀತಿ ಬೆಳ್ಕೊಂಡು ಬಂದಿದ್ದು. ಆಮೇಲೆ ಕೆನರಾ ಬ್ಯಾಂಕ್ ಅಲ್ಲಿ ಒಬ್ರು ಮ್ಯಾನೇಜರ್ ಇದ್ರು, ಅವ್ರ ಮಗಳು ಒಬ್ಳಿದ್ಲು. ಅವಳನ್ನ ಇನ್ನೊಂದು ನಾಟಕಕ್ಕೆ ನಾವು ಬೇಕಾಗಿತ್ತು, ಇನ್ನೊಂದು ಪಾತ್ರ, ಎರಡನೇ ಪಾತ್ರ ಬೇಕಾಗಿತ್ತು. ಸರಿ, ಅವ್ರಿಗೆ ನಮ್ಮೆಲ್ಲರ ಬಗ್ಗೆ ಒಂದು ಗೌರವ ಇತ್ತು. ನಾವೇನ್ ನಾಟಕದ ನಮ್ಮ ಕನ್ನಡ ಯುವಕ ಸಂಘ ಸದಸ್ಯರಿದ್ರಲ್ಲ, ಅವ್ರನ್ನ ಕಂಡು ಬಹಳ ಗೌರವ ಇತ್ತು ಊರಲ್ಲಿ ಅವಾಗೆಲ್ಲ. ಇಲ್ಲ, ಏನಾದ್ರು ಮಾಡಿದ್ರೆ ಇವ್ರು ಗೌರವವಾಗಿ ಪ್ರೀತಿಯಿಂದ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ಆ ನಂಬಿಕೆ ಇದ್ದಿದ್ದರಿಂದ ಅವ್ರ ಮಗಳನ್ನ ಕಳಿಸ್ಕೊಟ್ರು ನಮ್ಗೆ. ಹೀಗೆ 1-2 ಆದ್ಮೇಲೆ ಇನ್ನೊಬ್ರು ವಿಜಯ ಅಂತ ಟೆಲಿಫೋನ್ ಎಕ್ಸ್ಚೇಂಜ್ ಅಲ್ಲಿ ಇದ್ರು. ಸರಿ, ಅವರು ನಮ್ ಜೊತೆ ಸೇರ್ಕೊಂಡ್ರು. ಸೊ ಹೀಗಾಗಿ ಹೆಣ್ಮಕ್ಳು ಒಬ್ಬೊಬ್ರೆ ಸೇರ್ಕೊಂಡ್ಮೇಲೆ ಕೊನೆಗೆ ವಿದಿಶೆಯ ವಿದೂಷಕರು ಅಂತಕ್ಕಂಥ ನಾಟಕ ನಾವು ಮಾಡಿದ್ವಿ. ಅದರಲ್ಲಿ ಮುಕ್ಕಾಲು ಭಾಗ ಜನ ಹೆಣ್ಮಕ್ಳೇ ಇದ್ರು. ನಮ್ಮ ಹೊಸೂರ್ನವರು, ಗೌರಿಬಿದನೂರು ಟೌನ್ನವರು. ಇದರಿಂದ ಅವರೆಲ್ಲ ಒಂದು 15-20 ಜನ ಹೆಣ್ಮಕ್ಳು ಗೌರಿಬಿದನೂರಲ್ಲಿ ರಂಗಮಂಚವನ್ನ ಏರೋದಕ್ಕೆ ಅವಕಾಶ ಆಯ್ತು. ಅಂದ್ರೆ ಸಾಕಷ್ಟು ದೊಡ್ಡ ಒಂದು ಟ್ರೂಪ್ ನೀವು ಕಟ್ಟಿದಿರಿ ಅಂತ ಟೈಮಲ್ಲಿ. ಆಮೇಲೆ ಆ ರಂಗದ ಒಂದು ಪರಿಕಲ್ಪನೆ ಸಾಕಷ್ಟು ಚಿಕ್ಕ ಮಟ್ಟದಲ್ಲಿ, ತುಂಬಾ ದೊಡ್ಡ ಮಟ್ಟದಲ್ಲಿ ನಾಟಕದ ಒಂದು ಪರಿಕಲ್ಪನೆ ನೀವು ತೋರಿಸಿದ್ರಿ. ದೊಡ್ಡ ಸೆಟ್ ಅಲ್ಲಿ ಮಾಡ್ತೀರಿ, ಸಾಕಷ್ಟು ಒಂದು ವಿಭಿನ್ನ ರೀತಿಯ ಒಂದು ನಾಟಕಗಳನ್ನ ಕೂಡ ಪ್ರದರ್ಶನ ಮಾಡ್ತಿದ್ರಿ. ಸೊ ಈ ಒಂದು ಜರ್ನಿಯಲ್ಲಿ ಎಷ್ಟು ನಾಟಕ ಪ್ರದರ್ಶನಗಳು, ಯಾವ ರೀತಿ ಮಾಡ್ತಿದ್ರಿ ಅಂತ? ನಿಮ್ಗೆ ಗೌರಿಬಿದನೂರಲ್ಲಿ ನಾನು ನಾಟಕ ಪ್ರಾರಂಭ ಮಾಡಿದಾಗ ಸ್ಟೇಜ್ ಇರ್ಲಿಲ್ಲ, ಸ್ಕ್ರೀನ್ ಇರ್ಲಿಲ್ಲ, ಲೈಟ್ ಇರ್ಲಿಲ್ಲ, ಮೇಕಪ್ನವ್ರು ಇರ್ಲಿಲ್ಲ, ಯಾರು ಇರ್ಲಿಲ್ಲ. ಪ್ರೊಫೆಷನಲ್ ಟಚ್ ಕೊಟ್ಟಿದ್ದು ನಿಮ್ಮ ಒಂದು. ಹೌದು, ಆವಾಗ ನಾವು ಬೆಂಗಳೂರಿಂದಾನೇ ಸ್ಟೇಜ್ ತಗೊಂಡ್ಬರ್ತಾ ಇದ್ವಿ. ಆಚೆ ನಮ್ಮ ನ್ಯಾಷನಲ್ ಹೈಸ್ಕೂಲ್ ಹೊಸೂರಿಂದ ಸ್ಕ್ರೀನ್ ತರ್ತಾ ಇದ್ವಿ, ಲೈಟು ಬೆಂಗಳೂರಿಂದ ತರ್ತಾ ಇದ್ವಿ.
ತುಂಬಾ ಕಾಸ್ಟ್ಲಿ ವ್ಯವಹಾರನೇ ನಾಟಕದ ವ್ಯವಹಾರ. ಎಸ್, ನೋಡೋರಿಗೆ ಅದು ಬಹಳ ಏನು ನಾಟಕ ಮಾತ್ರ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಜಸ್ಟ್ ಅದೊಂದು ಆನಂದ ತಗೊಂಡು ಮನೇಲಿ ಅಷ್ಟೇ ಹೋಗ್ತಾರೆ. ನಮ್ದು ಇಷ್ಟು ಕೆಲಸ ನಮಗೆ ಮಾಡ್ತಾ ಇದೀವಿ ಅದು. ನಾನು ನಮ್ಮ ತಂಡನೇ 25-30 ನಾಟಕ ನಾವು ತಯಾರು ಮಾಡಿದ್ವಿ ನಮ್ಮ ಕಲಾವಿದರ. ಸುಮಾರು 200 ನಾಟಕಗಳನ್ನ ನಾವು ಆಚೆ ಕಡೆ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಎಲ್ಲ ಕಡೆಯಿಂದ, ಬೆಂಗಳೂರು, ಮೈಸೂರು, ಆಮೇಲೆ ಮಂಗಳೂರು, ಎಲ್ಲ ಕಲಾವಿದರು ಕೂಡ ನಮಗೆ ಬಂದು ನಾಟಕಗಳನ್ನ ಪ್ರದರ್ಶನ ಮಾಡಿದ್ರು. ಒಂದು ಕಾಲದಲ್ಲಿ ಪೈಪೋಟಿ ಇತ್ತು ಬೆಂಗಳೂರಲ್ಲಿ. ನಾನು ಬೆಂಗಳೂರಲ್ಲಿ ಯಾವ್ದಾದ್ರು ನಾಟಕ ಮಾಡಕ್ ಹೋದ್ರೆ ಬೇರೆ ತಂಡದವ್ರು ಏನಪ್ಪಾ ನಮ್ಮ ತಂಡದವ್ರು ನೀವು ಕರೀಲೇ ಇಲ್ವಲ್ಲ ನೀವು ಅನ್ನೋಷ್ಟ್ರ ಮಟ್ಟಿಗೆ ಪೈಪೋಟಿ ಇತ್ತು. ಹಾಗೆ ಬೆಂಗಳೂರಿನ ಬಹುತೇಕ ತಂಡಗಳು ನಮ್ಮೂರಿಗೆ ಒಂದು ಲಗ್ಗೇಡ್ ಅಂತ ಕೆಲಸ ಮಾಡಿದ್ರು. ಏನೋ ಆ ಕಾಲದಲ್ಲಿ ದುಡ್ಡು ಇರ್ತಿರ್ಲಿಲ್ಲ. ನಾನು ಖಂಡಿತ ಹೇಳಿದ್ರೆ ದುಡ್ಡು ಕೊಡ್ತಿರ್ಲಿಲ್ಲ ಯಾರು ನಮ್ಗೆ. ಅನಂತರ ಬರೀ ಕರ್ನಾಟಕ ಮಾತ್ರ ಅಲ್ಲ, ರಾಜಮಂಡ್ರಿ ಮತ್ತೆ ಇನ್ನು ಬೇರೆ ಬೇರೆ ಭಾಗಗಳು ಕೂಡ ಪ್ರದರ್ಶನ ಕೊಟ್ಟು ಪ್ರಶಂಸೆನ ಪಡ್ಕೊಂಡಿದ್ವಿ ಅಂತ ವಿಚಾರ ಕೇಳ್ಪಟ್ಟೆ. ಅಲ್ಲಿ ಪ್ರತಿಕ್ರಿಯೆ ಯಾವ ತರ ಸಿಗ್ತಾ ಇತ್ತು? ನಾವು ವಿದಿಶೆಯ ವಿದೂಷಕರು ಅಂತ ನಾಟಕ ಮಾಡಿದ್ವಿ. ಅಲ್ಲಿ ಸ್ತ್ರೀ ಪಾತ್ರಗಳೇ ಜಾಸ್ತಿ ಅಧಿಕವಾಗಿರ್ತಕ್ಕಂಥದ್ದು. ನಾಟಕ ಬೆಂಗಳೂರಲ್ಲಿ ಆಯ್ತು, ಅಲ್ಲ ಇದು ಬೆಂಗಳೂರಲ್ಲೂ ಪ್ರದರ್ಶನ ಆಯ್ತು ಆ ನಾಟಕನ. ಆಮೇಲೆ ನಮ್ಮ ಅಣ್ಣ ಅವರು ರಾಜಮಂಡ್ರಿಲಿದ್ದು, ನಮ್ಮ ಹಿರಿಯ ರಾಮಚಂದ್ರ ಅಂತ. ಸರಿ, ಅವರು ಕನ್ನಡ ಸಂಘದ ಕಾರ್ಯದರ್ಶಿ ಆಗಿದ್ರು. ಸರಿ, ನನಗೆ ಅನ್ನಿಸ್ತು ಯಾಕೆ ಒಂದ್ಸಲ ನಾವು ಅವರು ಕೇಳಬಾರ್ದು ಅಂತ. ಅದೇ ಟೈಮಲ್ಲಿ ಅವರು ಒಂದು ಸಹಾಯಾರ್ಥ ಪ್ರದರ್ಶನ ಮಾಡ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ರು. ಆವಾಗ ನಾವು HN ಅವ್ರನ್ನ ಕೇಳಿದ್ವಿ, ಸರ್ ಕನ್ನಡ ಸಂಸ್ಕೃತಿ ಇಲಾಖೆಯವರಿಗೆ ಒಂದು ಫೋನ್ ಮಾಡಿ ಸರ್, ನಾವು ಅಲ್ಲಿ ಹೋಗೊಂದು ಸಹಾಯಾರ್ಥ ಪ್ರದರ್ಶನ ಕೊಡ್ಬೇಕು ಅಂತಿದ್ದೀವಿ. ತಕ್ಷಣ ಮಾಡಿದ್ರು ಫೋನ್. HN ಅವ್ರ ಮಾತಿಗೆ ಇದು ಕೊಟ್ಟು ಬೆಲೆ ಕೊಟ್ಟರು. ನಾವು ಅಲ್ಲಿಗೆ ಹೋಗಿ ನಾಟಕ ಮಾಡ್ಕೊಂಡ್ ಬಂದ್ವಿ. ಅಲ್ಲೂ ಕೂಡ ಅಷ್ಟೇ ಸ್ಥಳೀಯವಾಗಿರ್ತಕ್ಕಂಥ ಪ್ರಾಕಾರಗಳಿರ್ತವೆ. ರಂಗಭೂಮಿಯ ಪ್ರಾಕಾರಗಳು ಒಂದೊಂದು ರಾಜ್ಯಕ್ಕೆ ಒಂದೊಂದು ಪ್ರಾಕಾರ ಇರ್ತವೆ. ಆ ನಾಟಕಗಳು ಮಾತ್ರ ಆಗ್ತಾ ಇದ್ದಿತ್ತು. ನಮ್ಮ ರೀತಿಯ ಹೊಸ ರೀತಿಯ ನಾಟಕಗಳು ಆಂಧ್ರ ಪ್ರದೇಶದಲ್ಲೂ ಕೂಡ ನಡೀತಾ ಇರ್ಲಿಲ್ಲ. ಸೊ ಅದರಿಂದ ಅವರು ಕೂಡ ನಾಟಕವನ್ನ ಹಾಡಿತ್ತು, ಡ್ಯಾನ್ಸ್ ಇತ್ತು ನಮ್ಮ ನಾಟಕದಲ್ಲಿ. ಸೊ ಅಲ್ಲಿ ಜನಕ್ಕೆ ಅದು ಹಿಡಿಸ್ತು. ನಿಮ್ಗೆ ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ, ನಮ್ಮ ಗೌರಿಬಿದೂರಿನ ಕಲಾವಿದರು ಬೇರೆ ರಾಜ್ಯಕ್ಕೆ ಹೋಗಿ ನಾಟಕ ಮಾಡಿದ್ದು ಇಬ್ರೇ. ಒಬ್ರು ಇಡ್ಗೂರಿನ ರುದ್ರಕವಿಗಳು, ಅವರು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿದ್ರು. ಅದನ್ನ ಬಿಟ್ರೆ ನಾವೇನೆ ಕನ್ನಡ ಯುವಕ ಸಂಘದ ಸದಸ್ಯರೇನೆ ಬೇರೆ ರಾಜ್ಯಕ್ಕೆ ಹೋಗಿ ನಾಟಕ ಮಾಡಿದಂತ ಒಂದು ಪರಂಪರೆಗೆ ನಮ್ಮ ಯುವಕ ಸಂಘದ ಒಂದು ಕಾರಣ ಆಯ್ತು ನಮ್ಗೆ. ನಂತರ ನಾಟಕ ಕ್ಷೇತ್ರಕ್ಕೆ ನೀವು ಮತ್ತೆ ನಿಮ್ಮ ಕುಟುಂಬ ಎಷ್ಟು ಅರ್ಪಿಸಿದ್ರಿ ಅನ್ನೋದಕ್ಕೆ ಒಂದು ವಿಷಯ ನೆನಪಿಸ್ಕೊಳ್ಳಬೇಕಾಗ್ತದೆ. ಅಂದ್ರೆ ಈ ಒಂದು ನಾಟಕದ ಒಂದು ವೈಭವವನ್ನು ಜನಕ್ಕೆ ತೋರಿಸೋದಕ್ಕೆ ದುಡ್ಡುಗಳಿಗೆ, ಅದೇ ಒಂದು ಹಣಕಾಸಿನ ವ್ಯವಸ್ಥೆಗೆ ಸಾಕಷ್ಟು ಕಷ್ಟದ ಒಂದು ಪರಿಸ್ಥಿತಿ ಇದ್ದಾಗ ತಮ್ಮ ಪತ್ನಿ ಶಾರದವರ ಒಂದು ಮಾಂಗಲ್ಯ ಮತ್ತೆ ಇತರೆ ಒಡವೆಗಳನ್ನ ಕೂಡ ಮಾರಿದ್ರಿ ಅನ್ನೋ ವಿಚಾರ ಕೂಡ ನಾನು ಕೇಳ್ಪಟ್ಟೆ. ಇದು ಸಾಕಷ್ಟು ಜನ ನನ್ನ ಹತ್ರ ವಿಷಯಗಳನ್ನ ಚರ್ಚೆ ಮಾಡಿದಾಗ ಈ ವಿಚಾರಗಳನ್ನ ಹೇಳ್ಕೊಂಡ್ರು ಕೂಡ. ಸೊ ಅಷ್ಟೊಂದು ಡೆಡಿಕೇಟ್ ಆಗಿ ಮಾಡ್ತಾ ಇರ್ತಕ್ಕಂಥ ಒಂದು ಮನಸ್ಥಿತಿ ಯಾವ ತರ ಇತ್ತು? ಮೇಡಮ್ ಅವರು ಯಾವ ತರ ನಿಮ್ಗೆ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ ಏನೊಂದು? ವಿದೇಶಿಯ ವಿದೂಷಕರು ನಾಟಕ ಮಾಡಿದಾಗ್ಲೇನೆ ಬೇರೆ ಬೇರೆ ಪ್ರದರ್ಶನ ಮಾಡ್ಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ, ನಮಗೂ ಇತ್ತು. ಸರಿ, 2-3 ಪ್ರದರ್ಶನ ಆಗಿ ನಾವು ಹೋಗಿ ಬರೋದಕ್ಕೆ ನಮ್ಗೆ ಬೇಕಾದಷ್ಟು ಖರ್ಚಾಗ್ತಾ ಇದೆ. ಪ್ರಯಾಣಕ್ಕೇನೆ ಬೇಕು. ತುಂಬಾ ದೊಡ್ಡ ಒಂದು ತಂಡ, ದೊಡ್ಡ ತಂಡ, ಒಂದು ಹೆಚ್ಚು ಕಮ್ಮಿ ಒಂದು ಬಸ್ ಮಾಡ್ಕೊಂಡು ಹೋಗ್ಬೇಕಾದಂತ ಇದೇನೆ. ಸರಿ, ನಾಟಕ ಮಾಡ್ಕೊಂಡು ನಾವು ಹೋದಾಗ ಯಾರಲ್ಲಿ ನಮ್ಗೆ ಸ್ಪಾನ್ಸರ್ ಮಾಡಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಕೊಡ್ಲಿಲ್ಲ. ಸರಿ, ಏನ್ ಮಾಡ್ಬೇಕು ಅವಾಗ? ಸರಿ, ನಮ್ಗೆ ಸ್ಪಾನ್ಸರ್ ಮಾಡಿದ್ರು ದುಡ್ಡು ಕೊಡ್ಲಿಲ್ಲ, ಕೊಡೋರಿಗೆ ನಾನು ದುಡ್ಡು ಕೊಡ್ಲೇಬೇಕು. ಹೌದು. ಈಗ ನಾಟಕ ಒಂದು ರಂಗಕ್ಕೆ ಒಂದು ಸುಪ್ರಸಿದ್ಧವಾದ ಒಂದು ರಂಗಮಂದಿರ ಇಲ್ಲ ಅನ್ನೋ ಒಂದು ವಿಚಾರ ನಿಮ್ಗೆ ಆಲ್ರೆಡಿ ಗಮನದಲ್ಲಿ ಇತ್ತು. ಆದ್ರೆ ಅಲ್ಲಿ ಆಚಾರ್ಯ ಸ್ಕೂಲಲ್ಲಿ ಈಗ ರಂಗಮಂದಿರ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಈ ರಂಗಮಂದಿರ ಕಟ್ಟೋದಕ್ಕೆ ತಾವೇ ನೇರವಾದ ಒಂದು ಕಾರಣ ಅಂತ ಕೂಡ ನಾನು ಕೇಳ್ಪಟ್ಟೆ. ಅದು ಒಂದು ಚಾಲೆಂಜ್ ನ ಒಂದು ಮೇರೆಗೆ ಕಟ್ಟಿದ್ದು ಅಂತ ಕೂಡ ನಾನು ಕೇಳ್ಪಟ್ಟೆ. ಸೊ ಆ ರಂಗಮಂದಿರ ನಿರ್ಮಾಣ ಆಗೋದಕ್ಕೆ ಮುಖ್ಯವಾಗಿ ಏನೆಲ್ಲ ಒಂದು ಕಾರಣಗಳಾಯ್ತು, ಏನೆಲ್ಲ ಒಂದು ಹಿನ್ನೆಲೆ ಆಗಿದೆ ಸರ್ ಅದಕ್ಕೆ ಮುಖ್ಯವಾದ ಕಾರಣ, ನಾಟಕ ಅಕಾಡೆಮಿ ಪ್ರತಿ ವರ್ಷ ನಾಟಕೋತ್ಸವಗಳನ್ನ ಬೇರೆ ಬೇರೆ ಭಾಗಗಳಲ್ಲಿ ಮಾಡ್ತಾ ಇದ್ರು. ಆವಾಗ ಚಂದ್ರಶೇಖರ್ ಕಂಬಾರರು ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಆ ಅಕಾಡೆಮಿನಲ್ಲಿ ನನ್ನ ಸ್ನೇಹಿತ ಜೆ ಲೋಕೇಶ್ ಅಂತ, ಅವರು ನಾನು ಬ್ಯಾಂಕ್ ಅಲ್ಲಿ ನಾವಿಬ್ರು ಸಹೋದ್ಯೋಗಿಗಳು ಮತ್ತು ಯೂನಿಯನ್ ನಲ್ಲೂ ಕೂಡ ನಾವು ಪರಸ್ಪರ ಒಟ್ಟಾಗಿ ಕೆಲಸ ಮಾಡದಂತವ್ರು. ಅವರು ನಾಟಕ ಅಕಾಡೆಮಿಯ ಸದಸ್ಯರಾಗಿದ್ರು.
ಹ್ಮ್ ಹ್ಮ್ ನಾನು ಅವ್ರ ಹತ್ರ ಯಾವಾಗ್ಲೂ ವಾದ ಮಾಡ್ತಾ ಇದ್ದೆ, ಹ್ಮ್ ಏನಪ್ಪಾ ನೀವು ಗ್ರಾಮಾಂತರದವ್ರನ್ನ ಹ್ಮ್ ಮರ್ತು ಬಿಡ್ತೀರಾ, ನಮ್ಗೆ ಏನಾದ್ರು ಒಂದು ಅವಕಾಶ ಮಾಡ್ಕೊಡ್ಬೇಕು. ಹ್ಮ್ ಈ ವರ್ಷ ನಾವು ನಾಟಕೋತ್ಸವ ಮಾಡ್ತೀನಿ ನಾನು ಹ್ಮ್ ನಮ್ಮೂರಲ್ಲಿ, ಅದಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಹ್ಮ್ ಹ್ಮ್ ನಾನು ಲೋಕೇಶ್ ಅಂತ ನಮ್ಮ ಸ್ನೇಹಿತರನ್ನು ಬಲವಂತ ಮಾಡ್ತಾ ಇದ್ದೆ. ಓಕೆ ಸರಿ, ನಾನು ಬೇರೆ ಬೇರೆ ಕಡೆಯಿಂದ ಹ್ಮ್ ಕಂಬಾರರಿಗೂ ಕೂಡ ನಾನು ಹೇಳಿಸಿದ್ದೆ. ಹ್ಮ್ ಸರಿ, ಈ ವರ್ಷ ಮಾಡಕ್ಕೆ ಅವ್ರು ತೀರ್ಮಾನ ತಗೊಂಡ್ರು. ಹ್ಮ್ 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 ತೀರ್ಮಾನ ತಗೊಂಡು ನಾಟಕ ಮಾಡೋದಕ್ಕೆ ಅವ್ರು ಸಿದ್ಧತೆಗಳು ಮಾಡ್ಕೋಬೇಕಲ್ಲ. ಹ್ಮ್ ಅವರು ಇನ್ಚಾರ್ಜ್, ಅವರು ಅಕಾಡೆಮಿ ಪರವಾಗಿ, ನಾನು ನಮ್ಮ ಸ್ಥಳೀಯವಾಗಿ ನಾವಿಬ್ರು ಇನ್ಚಾರ್ಜ್, ಹ್ಮ್ ಸಂಚಾಲಕರು ನಾವಿಬ್ರು. ಹ್ಮ್ ಹ್ಮ್ ಸರಿ, ಲೋಕೇಶ್ ಅವರು ನಮ್ಮ ಥಿಯೇಟರ್ ನೋಡೋಣಪ್ಪ ಹ್ಮ್ ಹ್ಮ್ ಇವಾಗ ನಾಟಕ ಮಾಡೋದಕ್ಕೆ ಅಂತ ಹೇಳಿ ಬಂದ್ರು. ಓಕೆ ಥಿಯೇಟರ್ ನೋಡೋದಕ್ಕೆ ನಾವು ಕರ್ಕೊಂಡು ಹೋದೆ, ಆಚಾರ್ಯ ಕಾಲೇಜ್ ತಗೊಂಡೋದೆ, ನ್ಯಾಷನಲ್ ಕಾಲೇಜಿನ ಕರ್ಕೊಂಡು ಹೋದೆ. ಹ್ಮ್ ಸರಿ, ನೋಡಿದ್ರು ಅವರು, ಈ ಸ್ಟೇಜ್ ಇಟ್ಕೊಂಡು ನಾವು ನಾಟಕ ಮಾಡಕ್ಕಾಗಲ್ಲಪ್ಪ, ನಾವು ಹ್ಮ್ ಹ್ಮ್ ನಾನು ಬೇರೆ ಕಡೆ ಎಲ್ಗನ್ನ ಹ್ಮ್. ಶಿಫ್ಟ್ ಮಾಡ್ಬಿಡ್ತೀನಿ, ಈ ವರ್ಷ ನಿನ್ ಕೈಲಿ ಆಗಲ್ಲ ನಿನ್ಗೆ ಅಂದ್ಬಿಟ್ಟು. ಹ್ಮ್ ಹ್ಮ್ ಅರೆ, ನಮಗೆ ಆಸಕ್ತಿ ಇತ್ತಲ್ಲ, ಹ್ಮ್ ಏನಾದ್ರೂ ಮಾಡ್ಲೇಬೇಕು ಈ ಸಲ ನಮ್ಮೂರಲ್ಲಿ ಹ್ಮ್. ಬಂದಿರೋ ಅವಕಾಶ ನಾನು ಕಳ್ಕೋಬಾರದು ಅಂತ ಹೇಳಿ ಹ್ಮ್ ನಾನು, ಕೃಷ್ಣ ಶೆಟ್ರು, ಹ್ಮ್ ಆವಾಗ ನಮ್ಮ ಶ್ರೀನಿವಾಸ ಅಯ್ಯಂಗಾರರು ಇನ್ಚಾರ್ಜ್ ಇದ್ದಿದ್ದು, ಹ್ಮ್ ಹ್ಮ್ ಎಂ ಎಸ್ ಶ್ರೀನಿವಾಸ ಅಯ್ಯಂಗಾರ್. ಓಕೆ ಸರಿ, ಅವರು ಬಡಪಟ್ಟಿಗೆ ಒಪ್ಪೋರಲ್ಲ, ಹ್ಮ್ ಹ್ಮ್ ಒಪ್ಪಲ್ಲ, ಹ್ಮ್ ಇರೋದನ್ನ ಅವರು ಕೆಡವೋದಕ್ಕೆ ಒಪ್ಪೋದಿಲ್ಲ. ಹ್ಮ್ ಸರಿ, ನಾವು ನಾಟಕ ಯಾವಾಗ ನಮ್ಮ ಲೋಕೇಶ್ ಈ ಥರ ಹೇಳ್ಬಿಟ್ಟು ನಮ್ಗೆ ಒಂಥರ ನಿರಾಸೆ ಆಯಿತು. ಹ್ಮ್ ಸರಿ, ನಾವು ಬಿ ಎನ್ ರಾಮಯ್ಯನವ್ರ ಹತ್ರ ಹೋದ್ವಿ. ನಾವು ಶ್ರೀನಿವಾಸ ಅಯ್ಯಂಗಾರನ್ನ ಆಮೇಲೆ ಮಾತಾಡ್ಸೋಣ ಹ್ಮ್ ಅಂತ ಹೇಳಿ ಬಿ ಎನ್ ರಾಮಯ್ಯನವ್ರ ಹತ್ರ ಹೋದ್ವಿ. ಅವ್ರ ಪ್ರಿನ್ಸಿಪಾಲ್ ಅವಾಗ. ಹ್ಮ್ ಸರ್, ಹಿಂಗಾಗಿದೆ, ಏನ್ ಮಾಡೋದು ಅಂತ ಹೇಳಿ, ನಾವು ಕಟ್ಕೊಡ್ತೀವಿ ನಾಟಕನ, ಹ್ಮ್ ಸ್ಟೇಜ್ ಎಲ್ಲ ನಾವು ಮಾಡ್ಕೊಡ್ತೀವಿ ಹ್ಮ್ ಅಂತ ಹೇಳಿ ಅವ್ರನ್ನ ಒಪ್ಸಿ, ಹ್ಮ್. ಅವರು ನಮಗೆ ಬೆಂಬಲವಾಗಿ ನಿಂತ್ಕೊಂಡ್ರು ಬಿ ಎನ್ ರಾಮಯ್ಯನವರು. ಓಕೆ ಸರಿ, ನೀವು ಒಡೆದು ಕಟ್ಸೋದಾದ್ರೆ ನೀವು ಮಾಡಿ, ಹ್ಮ್ ನಾನು ಅದಕ್ಕೆ ಬೇಕಾದ್ದೆಲ್ಲ ಮಾಡ್ತೀನಿ, ಶ್ರೀನಿವಾಸ ಅಯ್ಯಂಗಾರ ನಾನು ಹ್ಮ್ ಹ್ಮ್ ಹೇಳಿ ನಿಮಗೆ ಒಪ್ಪಿಗೆ ಕೊಡಿಸ್ತೀನಿ ಅಂತ ಹೇಳಿ ಹ್ಮ್. ಒಪ್ಪಿಗೆ ತಗೊಂಡ್ವಿ ನಾವು. ಓಕೆ ಸರಿ, ಆಮೇಲೆ ಒಂದು ಕಮಿಟಿನೇ ಮಾಡಿದ್ವಿ ನಾವು, ನಾಟಕೋತ್ಸವ ಕಮಿಟಿ ಅಂತ ಮಾಡಿದ್ವಿ. ಹ್ಮ್ ನಮ್ಮ ಸುಬ್ಬಯ್ಯ ಶೆಟ್ರು ಓಕೆ ನಮ್ಮ ಸಮಿತಿಗೆ ಅಧ್ಯಕ್ಷರು. ನೋಡಿ, ಸುಬ್ಬಯ್ಯ ಶೆಟ್ರು ಆ ತನಕ ಹ್ಮ್ ಯಾವುದು ಈ ರೀತಿ ಕೆಲಸಗಳು ಮುಂದೆ ಬರ್ತಾನೆ ಇರಲಿಲ್ಲ ಅವರು. ಹ್ಮ್ ಹ್ಮ್ ಬಟ್ ನಮ್ಮ ಬಗ್ಗೆ ಇದ್ದಂಥ ಗೌರವ ನಂಬಿಕೆ ಮೇಲೆ ಅವರು ಬಂದರು. ಹ್ಮ್ ಎಲ್ಲ ಇಲಾಖೆಗಳನ್ನ ಅವ್ರನ್ನು ಸೇರಿಸ್ಕೊಂಡು ನಾವು ಅವತ್ತು ಒಂದು ಸಮಿತಿ ಮಾಡ್ಕೊಂಡ್ವಿ. ಹ್ಮ್ ಸರಿ, ಅಲ್ಲಿ ಶ್ರೀನಿವಾಸ್ ಅಂತ ಒಬ್ಬರು ಇಂಜಿನಿಯರ್ ಬಂದಿದ್ರು, ಇದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಹ್ಮ್ ಅವ್ರನ್ನ ಹೋಗಿ ನೋಡಿದ್ವಿ. ಸರಿ, ದುಡ್ಡು ಬೇಕಲ್ಲ, ಯಾರು ಕೊಡ್ತಾರೆ? ನಮಗೆ ಅಲ್ಲಿ 7,500 ರೂಪಾಯಿ ಹ್ಮ್ ಒಟ್ಟು ನಾಟಕೋತ್ಸವಕ್ಕೆ ಕೊಡ್ತಾ ಇದ್ರು ದುಡ್ಡು ಅವಾಗ. ಓಕೆ ಆ ದುಡ್ಡಲ್ಲಿ ನಮ್ಮ ಲೋಕೇಶ್ ಅವರೇ ನೋಡ್ಕೊತಾ ಇದ್ರು. ಹ್ಮ್ ತಂಡಗಳಿಗೆ ಬರೋರಿಗೆ ದುಡ್ಡು ಕೊಡೋದು ಎಷ್ಟೋ ಅವ್ರ ಕೆಲಸ ಆಯ್ತು. ಹ್ಮ್ ಹ್ಮ್ ಸರಿ, ನಾವು ಅವ್ರನ್ನ ಶ್ರೀನಿವಾಸನ ಇಂಜಿನಿಯರ್ನ ಹ್ಮ್ ಹೋಗಿ ನೋಡಿದ್ವಿ. ಹ್ಮ್. ಸರಿ, ಆಮೇಲೆ ಇವರು ರಾಮಮೂರ್ತಿಗಳು ಅಂತ ನಮ್ಮ ಏಷ್ಯಾದಲ್ಲೇನೆ ಹ್ಮ್ ಪ್ರಸಿದ್ಧರಾದಂಥ ರಂಗಭೂಮಿ ಮತ್ತು ಲೈಟಿಂಗ್ ತಜ್ಞರವರು. ಹ್ಮ್ ಹ್ಮ್ ಅವ್ರನ್ನ ಕರ್ಕೊಂಡ್ಬಂದು ನಾವು ಇದು ಮಾಡಿಸಿದ್ವಿ, ಹ್ಮ್ ಪ್ಲಾನ್ ಮಾಡಿಸಿದ್ವಿ. ಅವರು ರಂಗಭೂಮಿ ಹೇಗೆ, ಸ್ಟೇಜ್ ಹೇಗೆ ಬರಬೇಕು ಅಂತೇಳಿ ಹ್ಮ್ ಅವರು ನಮಗೋಸ್ಕರ ಪ್ರೀತಿಯಿಂದ ಬಂದು ಉಚಿತವಾಗಿ ಮಾಡಿಕೊಟ್ಟವ್ರು ಹ್ಮ್ 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 ಸ್ಟೇಜ್ ಹ್ಮ್ ಆಗಿದೆ. ಸರಿ, ಅದೆಲ್ಲ ಆಯಿತು. ರಂಗಭೂಮಿ ಅಂತೂ ಹ್ಮ್ ನಾಟಕೋತ್ಸವಕ್ಕೆ ಊರಿನ ಮಕ್ಕಳು, ಹ್ಮ್ ಜನಗಳು ಎಲ್ಲ ಸೇರಿ ಜೊತೆಗಾಗಿ ಕಟ್ಟಿದಂಥ ರಂಗಭೂಮಿ ಅದು. ಹೌದು, ಇನ್ಫ್ಯಾಕ್ಟ್ ಅಲ್ಲಿ ಕೇಳಿ ನೋಡಿದೆ, ಆ ರಂಗಭೂಮಿದು ತಯಾರಿ ಇನ್ನೇನು ನಾಟಕೋತ್ಸವ ಹತ್ರಕ್ಕೆ ಬರ್ತಾ ಇದೆ, ಇಲ್ಲಿ ತಯಾರಾಗಿಲ್ಲ ಅಂತ ಅವರೆಲ್ಲ ಕೋಪ ಮಾಡ್ಕೊಂಡು ಹೋಗಿದ್ರು ಅಂತ ಹೇಳಿ. ನೆಕ್ಸ್ಟ್ ಬಾಲ್ಯ ನೋಡಿದ್ರೆ ಅಲ್ಲಿ ಸ್ಕೂಲ್ ವಿದ್ಯಾರ್ಥಿಗಳು ಸಮೇತ, ಮಾಸ್ಟರ್ಗಳು ಸಮೇತ ಅಲ್ಲಿ ರಂಗಭೂಮಿನ ರಂಗಮಂಟಪನ ಕಟ್ಟಬೇಕು ಅನ್ನುವಂತ ಒಂದು ನಿರ್ಧಾರದಲ್ಲಿ ಇದ್ವಿ. ಅವರೆಲ್ಲ ಹೇಳಿದ ಸ್ಕೂಲ್ ನಾವು ಟ್ರ್ಯಾಕ್ಟರ್ಗಳಲ್ಲಿ ಇದ್ದವ್ರನ್ನೆಲ್ಲ ಹೋಗಿ ಕೇಳಿದ್ವಿ. ಅವರೆಲ್ಲ ಮರಳು ತಂದು ಹಾಕಿದ್ರು. ಹ್ಮ್ ಹ್ಮ್ ಫ್ರೇಮ್ ಏನು ಸ್ಟೇಜಿಗೆ ಬೇಕಾಗಿರ್ತಕ್ಕಂಥ ಹ್ಮ್ ಚೌಕಾಕಾಗದ್ದನ್ನೆಲ್ಲ ನಮ್ಮ ಶ್ರೀನಿವಾಸ್ ಅವರು ಮಾಡಿಸ್ಕೊಟ್ರು. ಹ್ಮ್ ನಮ್ಮ ಶಾಲೆಯ ಮಕ್ಕಳೇನೆ ಹ್ಮ್ ಮರಳು ಎಲ್ಲ ತುಂಬಿ ಹ್ಮ್ ಸ್ಟೇಜ್ ಮಾಡಿದ್ರು. ತುಂಬಾ ಅದ್ಭುತವಾದಂತ ಹ್ಮ್ ಸ್ಟೇಜ್ ಹಾಕಿ ನಾಟಕೋತ್ಸವ 7 ದಿನಗಳ ನಾಟಕೋತ್ಸವ ಆಯ್ತು. Okay. 5 ದಿನ ಅವಕಾಶ ಇರೋದು ಸಾಮಾನ್ಯವಾಗಿ. ಇನ್ನೆರಡು ದಿನ ಆ ಕಡೆ extra ಇನ್ನೆರಡು ದಿನ ನಾವು ಸಂಸ್ಕೃತಿ ಇಲಾಖೆ ಅವ್ರನ್ನೆಲ್ಲ ನಾವು ಕೇಳಿದ್ರಿಂದ ಹ್ಮ್ ಅವ್ರು ಇನ್ನೆರಡು ದಿನ ನಾಟಕ ಎಕ್ಸ್ಟ್ರಾ ನಮಗೆ ಮಾಡಿಕೊಟ್ರು. 7 ದಿನಗಳ ನಾಟಕೋತ್ಸವ ಹ್ಮ್ ಹ್ಮ್ ಆ ಊರಿನ ಇತಿಹಾಸದಲ್ಲಿ ಇವತ್ತಿನ ತನಕ ಅಂತ ಒಂದು ಹ್ಮ್ ಹ್ಮ್ ದೊಡ್ಡ ನಾಟಕೋತ್ಸವ ಇವತ್ತಿನ ತನಕ ನಡೆದಿಲ್ಲ ಅದು. ಓಕೆ ಆ ರೀತಿ ನಡೀತು. ಹ್ಮ್ ತುಂಬಾ ದೊಡ್ಡ ದೊಡ್ಡ ತಂಡ, ನಾಗಾಭರಣ ಅವ್ರದ್ದು ಹ್ಮ್ ತಂಡ, ಹ್ಮ್ ಹ್ಮ್ ನಮ್ಮ ನಾಗೇಶ್ ಅವ್ರದ್ದು, ಹ್ಮ್ ಹ್ಮ್ ಬಹಳ ದೊಡ್ಡ ತಂಡಗಳೆಲ್ಲ ಬಂತು ನಮ್ಮ ನಾಟಕೋತ್ಸವ ಓಕೆ. ನಾಟಕ ಮಾಡಿದ್ರು. ಸೊ ಆ ಒಂದು ರಂಗಮಂದಿರ ನಿರ್ಮಾಣ ಸಾಕಷ್ಟು ಜನರ ಒಂದು ನಾಟಕ ಪ್ರದರ್ಶನ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಈಗಲೂ ಕೂಡ ಉಪಯೋಗ. ಉಪಯೋಗ ಆಗ್ತಾ ಇದೆ ಆಕ್ಚುಲಿ.
ನಂತರ ನೀವು 1975ರಲ್ಲಿ ತುರ್ತು ಪರಿಸ್ಥಿತಿ ಇದ್ದಂತ ಸಮಯ ಗೌರಿಬಿದನೂರಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರತಿಭಟನೆಗಳು ಮಾಡುವಂಥದ್ದು ಅಥವಾ ಒಂದು ನಿಧಿ ಸಂಗ್ರಹ ಮಾಡ್ಬಿಟ್ಟು ಸಾಕಷ್ಟು ಜನಕ್ಕೆ ನೆರವು ಕೊಡ್ತಾ ಇದ್ದಂತ ಒಂದು ವಿಷಯಗಳನ್ನ ಕೇಳ್ಪಟ್ಟೆ ಸರ್. ಯಾವ ರೀತಿ ಇರ್ತಾ ಇತ್ತು, ಯಾರೆಲ್ಲ ಬೆಂಬಲಕ್ಕೆ ನಿಮ್ ಜೊತೆ ಇರ್ತಾ ಇದ್ರು, ಟೀಮ್ ಯಾವ ತರ ಇರ್ತಾ ಇತ್ತು ಆ ಟೈಮಲ್ಲಿ ಅಂತ? ಅವಾಗ ತುರ್ತು ಪರಿಸ್ಥಿತಿ, ನನ್ನ ಮದುವೆ ಆದ ಒಂದು ವಾರದಲ್ಲೇನೆ ತುರ್ತು ಪರಿಸ್ಥಿತಿ ಬಂತು. ಸರಿ, ನಮಗೆ ಬೆಂಗಳೂರಲ್ಲಿ ನಾನು ಸಂಸಾರ ಹೂಡಿದ್ದೆ. ತುರ್ತು ಪರಿಸ್ಥಿತಿ ಬಂದಿದ್ರಿಂದ ನನಗೆ ಟ್ರಾನ್ಸ್ಫರ್ ಬೆಂಗಳೂರಿಗೆ ಸಿಗುತ್ತೆ ಅನ್ನೋದು ಅನುಮಾನ ಇತ್ತು ನನಗೆ. ಸರಿ, ನಾನು ಸಂಸಾರವನ್ನು ಗೌರಿಬಿದನೂರಲ್ಲೇ ಮಾಡಬೇಕು ಅಂತ ಹೇಳಿ ಮನೆ ಎಲ್ಲ ಮಾಡಿದ್ವಿ. ಈ ತುರ್ತು ಪರಿಸ್ಥಿತಿ ಅದೇ ಬಂದಿದ್ರಿಂದ ಜನಸಂಪರ್ಕ ನಮಗೆ ಬೇಕು. ತುರ್ತು ಪರಿಸ್ಥಿತಿ ಜನಕ್ಕೆ ವಿಷಯ ತಿಳಿಸೋದಕ್ಕೂ ಒಂದು ಮಾಧ್ಯಮ ಬೇಕು ನಮ್ಗೆ. ಸೊ ರಂಗಭೂಮಿ ಬಿಟ್ರೆ ಇನ್ಯಾವ ಮಾಧ್ಯಮದ ಮೂಲಕ ನಾವು ತಿಳಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆಗ ನಾವು ನಾಟಕಗಳನ್ನ, ಸಣ್ಣ ಸಣ್ಣ ಏಕಾಂತ ನಾಟಕಗಳನ್ನ ಮಾಡತಕ್ಕಂತ ಒಂದು ಪ್ರಯತ್ನ ಮಾಡಿ ಗೌರಿಬಿದನೂರು, ಚಿಂತಾಮಣಿ ಅಲ್ಲೆಲ್ಲ ನಮ್ಮ ತಂಡನ ಕರ್ಕೊಂಡೋಗಿ ನಾಟಕ ಮಾಡ್ತಿದ್ವಿ. ಆಮೇಲೆ ನಮ್ಮ ಮನೆಯಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅನೇಕ ಹಿರಿಯ ಮುಖಂಡರು ಬಂದು ನಮ್ಮ ಮನೆಯಲ್ಲಿ ನಿಲ್ತಾ ಇದ್ರು. ಬಾಬುರಾವ್ ದೇಶಪಾಂಡೆ ಅಂತ ಧಾರವಾಡದವರು, ಅವ್ರು ಬಹಳ ದೊಡ್ಡ ಜನಸಂಘದ ಇವರವರು. ನಮ್ಮ ವೆಂಕಟರಾಮ್ ಅಂತ ನಮ್ಮ ಭಾವ ಅವರು. ಆಮೇಲೆ ಇವರು ಲಕ್ಷ್ಮೀ ಸಾಗರ್ ಅವರು. ಇವರೆಲ್ಲ ರಾತ್ರಿ 11 ಗಂಟೆ 12 ಗಂಟೆಗೆ ನಮ್ಮ ಮನೆಗೆ ಬಂದು ಮಲಗಿದ್ದು ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಬಸ್ಸು ಟ್ರೈನು ಹಿಡ್ಕೊಂಡು ಬೇರೆ ಊರುಗಳಿಗೆ ಹೋಗ್ತಾ ಇದ್ರು. ನಾವು ಯಾರಿಗೂ ಗೊತ್ತಾಗ್ತಾನೆ ಇರ್ಲಿಲ್ಲ. ನಮ್ಮ ಮನೆಗೆ ಇವರು ಬಂದಿದ್ರು ಹೋದ್ರು ಅನ್ನೋ ವಿಷಯ ಕೂಡ ಆ ಸಂದರ್ಭದಲ್ಲಿ ಗೊತ್ತಾಗದಾಗೆ ಮಾಡ್ತಾ ಇದ್ದೀವಿ. JP ಅವರು ತುರ್ತು ಪರಿಸ್ಥಿತಿ ತೆಗೆದ್ಮೇಲೆ ಜಯಪ್ರಕಾಶ್ ನಾರಾಯಣ್ ಅವರು ಬೆಂಗಳೂರಿಗೆ ಬಂದಿದ್ರು. ಈಗ ನಿಧಿ ಸಂಗ್ರಹ ಮಾಡ್ಕೊಡ್ಬೇಕಾಗಿತ್ತು ಅವ್ರಿಗೆ ಕಾರ್ಯಕ್ರಮಕ್ಕೆ. ಸೊ ನಾವು ನಮ್ಮ ಆಸಕ್ತರೆಲ್ಲ ಯಾರು ಇರ್ತಾರೋ ಅದ್ರ ನಮ್ಮ ಬಗ್ಗೆ ಗೌರವದಿಂದ ಮಾತಾಡೋರು ಎಲ್ಲ ಒಂದಿಷ್ಟು ಸರ್ಕಾರಿ ನೌಕರರು ಕೂಡ ನಮಗೆ 150 ಎಲ್ಲ ಕೊಟ್ಟು ಆ ಕಾಲಕ್ಕೆ ನಿಧಿ ಸಂಗ್ರಹ ಮಾಡಿ ನಾವು ಕೊಡ್ತಾ ಇದ್ವಿ. ಅವತ್ತಿನ ಪ್ರಯತ್ನ ಯಾವ ಅವಕಾಶನೂ ನಾನು ಉಪಯೋಗಿಸ್ಕೊಳ್ಳದೆ ಬಿಡ್ತಿರ್ಲಿಲ್ಲ. ಯಾವುದೇ ಹಾಕೊಡ್ಲಿಲ್ಲ. ಅವಕಾಶ ಬಂದಾಗ ನಾವು ಸಹಾಯ ಮಾಡಬೇಕು. ಜನ ಅಲ್ಲಿ ಒಂದು ದೇಶಕ್ಕಾಗಿ ಕೆಲಸ ಮಾಡುವಾಗ ನಾವಿಲ್ಲಿ ಹಿಂದೆ ತೊಡ್ಕೊಂಡು ಏನೋ ಆಗ್ಬಿಡುತ್ತೆ, ನನಗೇನೋ ಆಗ್ಬಿಡುತ್ತೆ ಅಂತ ಹೇಳಿ ಭಯ ಬಿದ್ದು ನಾವು ಹಿಂದೆ ಉಳಿಬಾರ್ದು ಅಂತ ಹೇಳಿ ನಮ್ಮ ತಾಲೂಕರು ಒಬ್ಬರೇ ಜೈಲಿಗೆ ಹೋಗಿದ್ದ ಅಶ್ವತ್ಥನಾರಾಯಣ್ ಗೌಡ್ರು. ಅವರು ಜೈಲಿಗೆ ಹೋದಾಗ ಕೂಡ ಸಾಕಷ್ಟು ಪ್ರತಿಭಟನೆಗಳೆಲ್ಲ ಮಾಡಿದ್ರೆ ಅವ್ರೊಬ್ಬರೇ ಹೋಗಿದ್ವಿ. ಎಲ್ಲರೂ ತಂತಿ ಮೇಲೆ ನಡೀತಾ ಇರೋ ತರ ಇರೋ ಯಾರು ಈಚೆ ಬರ್ತಾನೆ ಇರ್ಲಿಲ್ಲ.